ಜನ್ಮದಲ್ಲಿ ಹಂದಿಯಾಗಿ, ಕತ್ತೆಯಾಗಿ, ನಾಯಿಯಾಗಿ ಹೀನ ಜನ್ಮದಲ್ಲಿ ಅವರು ಜನ್ಮ ತಾಳ್ತಾರೆ. ಇನ್ನು ನಿಜವಾಗ್ಲೂ ಹಿಂಸೆ ಮಾಡಿದರೆ ಅವರು ಎಷ್ಟು ಜನ್ಮಗಳಲ್ಲಿ ಇಂತಹ ಒಂದು ಹೀನ ಜನ್ಮವನ್ನು ಎತ್ತಬೇಕಾಗಿತ್ತು. ಹೀಗೆ ಜೈನ ಈ ಪಾತ್ರಗಳ ಮೂಲಕ ಅಹಿಂಸೆ ಪರಮ ಧರ್ಮ ಅಂತನ್ನುವಂಥದ್ದನ್ನು ಅಲ್ಲಿ ಹೇಳೋದಕ್ಕೆ ಪ್ರಯತ್ನಿಸ್ತಾನೆ. ನಾವೆಲ್ಲರೂ ಕೂಡ ರಾಮಾಯಣವನ್ನು ನೋಡಿದ್ದೇವೆ. ರಾಮಾಯಣ ಶೋಕಗೀತೆ. ಯಾಕೆಂದರೆ ಎರಡು ಕ್ರೌಂಚ ಪಕ್ಷಿಗಳು ಪ್ರಣಯದಲ್ಲಿ ತೊಡಗಿದಾಗ ಒಬ್ಬ ಬೇಡ ಗಂಡು ಪಕ್ಷಿಯನ್ನು ಕೊಂದುಬಿಡ್ತಾನೆ. ಇನ್ನೂ ಒಂದು ಹೆಣ್ಣು ಪಕ್ಷಿ ಆ ಗಂಡು ಪಕ್ಷಿಯ ಸುತ್ತ ಏನು ಮಾಡುತ್ತೆ, ತಿರುಗ್ತಾ ಇದ್ದಾಗ ಆ ಹೆಣ್ಣು ಪಕ್ಷಿಗೂ ಕೂಡ ಗುರಿ ಇಟ್ಟು ಬಾಣ ಬಿಡಬೇಕು ಅನ್ನುವ ಹೊತ್ತಿಗೆ ಮಾ ನಿಷಾದ ಅಂತ ಒಂದು ಸ್ವರ ಹೊಮ್ಮುತ್ತೆ ವಾಲ್ಮೀಕಿ ಮಹರ್ಷಿಗಳಿಂದ. ಮಾ ನಿಷಾದ, ನಿಷಾದ ಅಂದರೆ ಬೇಡ, ಬೇಡ ನಿಷಾದ ಅಂತ, ಬಾಣವನ್ನು ಬಿಡಬೇಡ. ಈ ಮಾ ನಿಷಾದ ಅಂತನ್ನುವುದರಿಂದ ರಾಮಾಯಣದ ಒಂದು ಮಹಾಕಾವ್ಯ ಅದು ಹುಟ್ಟಿತು ಅಂತ. ಹೀಗೆ ಹಿಂಸೆ ಅಂತನ್ನುವಂಥದ್ದು ಎಲ್ಲರನ್ನ ಅದು ದುಃಖಕ್ಕೆ ಒಳಗೆ ಮಾಡುವಂಥದ್ದು ಅಂತ. ಈ ಹಿಂಸೆಯನ್ನು ನಾವು ಬಿಡಬೇಕು ಅಂತನ್ನುವಂಥ ಎಲ್ಲ ಧರ್ಮಗಳ ಸಾರ. ಆದರೆ ನಮ್ಮ ಶರಣರು ಬರೀ ಅದನ್ನು ಹೇಳಲಿಲ್ಲ, ಬರೆದಿಡಲಿಲ್ಲ, ಅದರಂತೆ ಅವರು ನಡೆದರು. 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಧರ್ಮದ ನೆಲೆಗಟ್ಟನ್ನೇ ದಯೆಯ ಮೇಲೆ ಕಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಬಸವಣ್ಣನವರು ಒಂದು ಸಮಾಜವನ್ನು ವೈಚಾರಿಕವಾಗಿ ಕಟ್ಟಬೇಕು ಅಂತ ಪ್ರಯತ್ನಿಸಿದ್ದರೋ ಅದೇ ಬಸವಣ್ಣನವರು ಧರ್ಮವನ್ನು ದಯೆಯ ಮೇಲೆ ಕಟ್ಟಬೇಕು ಅಂತಲೇ ಅವರು ನಿರ್ಧರಿಸಿದ್ದನ್ನು ಅವರ ವಚನದಿಂದಲೇ ನಾವು ತಿಳಿತಾ ಇದ್ದೇವೆ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಿ, ದಯವೇ ಧರ್ಮದ ಮೂಲವಯ್ಯ ಅಂತ ಆ ಒಂದು ವಚನ ಸಾರ ಇಡೀ ನಮ್ಮ ಶರಣ ಸಿದ್ಧಾಂತ, ನಮ್ಮ ಶರಣ ಧರ್ಮ ಏನು ನಾವು ಲಿಂಗಾಯತ ಧರ್ಮ ಅಂತ ಇವತ್ತು ಹೇಳ್ತಾ ಇದ್ದೇವಲ್ಲ, ಅದು ದಯೆಯ ಮೇಲೆ ಕಟ್ಟಲ್ಪಟ್ಟಿದ್ದೇ ವಿನಃ ಭಯದ ಮೂಲದ ಮೇಲೆ ಅದು ಕಟ್ಟಿಲ್ಲ ಅಂತನ್ನುವಂಥದ್ದನ್ನು ನಾವು ಇವತ್ತು ನಿಜವಾಗ್ಲೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ 12ನೇ ಶತಮಾನ ನಾವು ನೋಡಿಕೊಂಡು ಬರುವ ಹಾಗೆ ಅದು ಕಾಯಕ ಜೀವಿಗಳ ಪುಣ್ಯಕ್ಷೇತ್ರ. ಅಲ್ಲಿರುವರೆಲ್ಲ ಕಲ್ಯಾಣದಲ್ಲಿ ಕಾಯಕವನ್ನು ಮಾಡುವಂಥವರೇ ಇದೆ. ಅಲ್ಲಿ ಬಟ್ಟೆ ತೊಳೆಯೋರಿದ್ರು, ಬುಟ್ಟಿ ಹೆಣೆಯೋರಿದ್ರು, ಕಟ್ಟಿಗೆ ತರೋರಿದ್ರು, ಚಪ್ಪಲಿ ಮಾಡೋರಿದ್ರು, ಬೀದಿ ಕಸ ಗುಡಿಸೋರಿದ್ರು, ನಗಿಸೋರಿದ್ರು, ನಟಿಸುವವರಿದ್ರು, ಅರಿವನ್ನು ಮೂಡಿಸುವಂಥ ಶರಣರಿದ್ರು. ಹೀಗೆ ತಮ್ಮ ತಮ್ಮ ಕಾಯಕದಲ್ಲಿ ಜೀವನ ಮುಕ್ತಿಯನ್ನು ಕಂಡುಕೊಂಡಂತಹ ಒಂದು ಕಾಯಕ ಜೀವಿಗಳ ಪುಣ್ಯಕ್ಷೇತ್ರ ಕಲ್ಯಾಣವಾಗಿತ್ತು. ಅಂತಹ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನನಾಗಿ ಇದ್ದಂತಹ ಶರಣನೇ ನಮ್ಮ ದಸರೆಯ ಶರಣ. ನೋಡಿರಿ, ದಸರೆಯ ಶರಣರು ಶಿವಪೂಜೆಗೆ ಹೂವನ್ನು ತರುವಂತಹ ಕಾಯಕವನ್ನು ಮಾಡಿಕೊಂಡಿದ್ದಂಥ ಶರಣರು. ಇವರ ವಿಚಾರ ಹೇಳಬೇಕಂದ್ರೆ ಅಹಿಂಸಾ ಯೋಗಿ ಅಂತ. ದಸರೆಯನವರ ಹೆಸರನ್ನು ನಾವು ನೋಡಿದರೆ ದಯೆಗೆ ಅರಸನಾದ ಅಯ್ಯ ಅಂತ, ದಯೆಗೆ ಅರಸನಾದ ಅಯ್ಯ ದಸರಯ್ಯ ಅಂತ. ಈ ದಸರೆಯರ ಕುರಿತಾದಂಥ ಅನೇಕ ಕಥೆಗಳು, ವೃತ್ತಾಂತಗಳು ವೀರಶೈವ ಪುರಾಣಗಳಲ್ಲಿ ಬರ್ತವೆ. ಇವರು ರಾಮಗೊಂಡೆ ಎನ್ನುವಂತಹ ಗ್ರಾಮದವರು. ಇವರ ಧರ್ಮಪತ್ನಿ ವೀರಮ್ಮ ಅಂತ. ಆದರ್ಶ ದಂಪತಿಗಳು ಇವರು ಕೂಡ. ಹೇಗೆ ನಮ್ಮ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ದಂಪತಿಗಳು ಬಂದರು, ಆಂಧ್ರ ಪ್ರದೇಶದಿಂದ ಏಲೇಶ ಕೇತಯ್ಯ ದಂಪತಿಗಳು ಬಂದರು, ಸೊನ್ನಲಿಗೆಯಿಂದ ಮುಗಯ್ಯ ದಂಪತಿಗಳು ಹೇಗೆ ಕಲ್ಯಾಣಕ್ಕೆ ಬಂದರು, ಹಾಗೆ ದಸರೇಶ ಮತ್ತು ನಮ್ಮ ವೀರಮ್ಮ ದಂಪತಿಗಳು ಕೂಡ ಕಲ್ಯಾಣಕ್ಕೆ ಬರ್ತಾರೆ. ಎಲ್ಲರಿಗೂ ಚುಂಬಕ ಶಕ್ತಿ ಯಾರು ಅಂತಂದರೆ ನಮ್ಮ ಬಸವಣ್ಣವರು. ಹೀಗಾಗಿ ಆ ಚುಂಬಕ ಶಕ್ತಿಯನ್ನು ಹುಡುಕ್ತಾ ಅದಕ್ಕೊಂದು ಏನು ನಾವು ಅಯಸ್ಕಾಂತ ಅಂತ ಹೇಳ್ತೇವಲ್ಲ, ಅದು ಆ ಅಯಸ್ಕಾಂತಕ್ಕೆ ಹೇಗೆ ಎಲ್ಲರನ್ನ ಸೆಳೆಯುತ್ತೆ, ಹಾಗೆ ಒಂದು ಚುಂಬಕ ಶಕ್ತಿಯಾಗಿ ಕಲ್ಯಾಣದಲ್ಲಿ ಬಸವಣ್ಣನಿದ್ದಾಗ ಇವರು ಸಹಿತ ತಮ್ಮ ಪತ್ನಿ ಸಮೇತವಾಗಿ ಕಲ್ಯಾಣದಲ್ಲಿ ಬರ್ತಾರೆ. ದಸರೆಯನವರು 10 ವಚನಗಳನ್ನು ಮಾತ್ರ ಬರೀತಾರೆ. ದಸರೇಶ್ವರ ಲಿಂಗ, ಚೆನ್ನ ದಸರೇಶ್ವರ ಲಿಂಗ ಅನ್ನುವಂಥ ಅಂಕಿತ ನಾಮದಿಂದ ಇವರು 10 ವಚನಗಳನ್ನ ಬರೆದದ್ದು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಸಂಪಾದಿಸಿದ ಸಂಕೀರ್ಣ ವಚನ ಸಂಪುಟ 2ರಲ್ಲಿ ಅವುಗಳು ಪ್ರಕಟ ಆಗಿವೆ. ಇನ್ನು ಸರ್ವಚೇತನಲ್ಲಿ ದಯಾಪರತೆ ಹೊಂದಿದ್ದ ದಸರೆಯನವರು ದಯೆಗೆ ಅರಸನಾದ ಅಯ್ಯ ಅನ್ನುವಂಥ ಆ ಮಾರ್ಗದಲ್ಲಿ ನಡೀತಾರೆ. ಅವರ ಮಾರ್ಗದಲ್ಲೇ ಕ್ರಮಿಸಿದಂತಹ ವೀರಮ್ಮ ಇವರು ಸಹ 5 ವಚನಗಳ ರಚನೆ ಮಾಡಿದ್ದು ತಿಳಿದು ಬರ್ತಾ ಇದೆ. ಗುರು ಶಾಂತೇಶ್ವರ ಅಂತನ್ನುವಂಥ ಅಂಕಿತದೊಂದಿಗೆ ಆ ವೀರಮ್ಮನವರು ಕೂಡ, ಶರಣ ವೀರಮ್ಮನವರು ಕೂಡ ವಚನಗಳ ರಚನೆಯನ್ನು ಮಾಡಿದ್ದಾರೆ. ಹೀಗೆ ಇಡೀ ಶರಣ ಸಿದ್ಧಾಂತ ಪರಂಪರೆಯಲ್ಲಿ ನಾವು ನೋಡ್ತೇವೆ, ಕಾಯಕ ಯೋಗಿಗಳನ್ನು ನೋಡ್ತೇವ್ರಿ, ಶಿವಯೋಗಿಗಳನ್ನು ನೋಡ್ತೇವ್ರಿ, ಸದಾಚಾರಿಗಳನ್ನು ನೋಡ್ತೇವೆ, ಶಿವಾಚಾರ್ಯಗಳನ್ನು ನೋಡ್ತೇವ್ರಿ, ಲಿಂಗಾಚಾರ್ಯಗಳನ್ನು ನೋಡ್ತೇವೆ, ಗಣಾಚಾರಿ, ವೃತ್ಯಾಚಾರಿಗಳನ್ನು ನೋಡ್ತೇವೆ.
ಆದರೆ ದಸರೆಯ ಶರಣರು ಮಾತ್ರ ದಯಾಚಾರಿಯಾಗಿರುವಂಥದ್ದು ಬಹಳ ವಿಶೇಷವಾದಂಥದ್ದು, ತುಂಬ ಅಪರೂಪವಾದಂಥ ಶರಣರು ಇವರಾಗಿದ್ದರು. ಹೀಗೆ ಇಡೀ ಸಾರ್ವಕಾಲಿಕ ಮೌಲ್ಯಗಳು ಅಂತ ಏನು ನಾವು ಕರಿತಾ ಇದ್ದೇವಲ್ಲ, ಅದರಲ್ಲಿ ಅಹಿಂಸಾ ತತ್ವವೇ ಮೊದಲನೆಯದಾಗಿ ನಿಲ್ಲುತ್ತೆ ಅಂತ. ಅವರ ಇಡೀ 10 ವಚನಗಳನ್ನು ನಾನು ಅಧ್ಯಯನ ಕೈಗೊಂಡಾಗ ಆ ಇಡೀ 10 ವಚನಗಳಲ್ಲಿ ಆ ಅಹಿಂಸೆ ಮತ್ತು ದಯಾಪರತೆ ಅನ್ನುವಂಥದ್ದು ಹೇಗಿದೆ ಅಂತ ಅನ್ನೋದನ್ನು ಒಂದೊಂದು ವಚನದಿಂದ ಆ ಸಾಲನ್ನು ನಾನಲ್ಲಿ ಅಧ್ಯಯನ ಮಾಡಿಕೊಂಡು ಹೇಳ್ತಾ ಇದ್ದೇನೆ. ನೀನು ಸರ್ವರ ದಯವಸ್ತು ಬೀಜವಲ ದಸರೇಶ್ವರಲಿಂಗ, ಇಂತಿ ಆತ್ಮನಲ್ಲಿ ಸರ್ವಭೂತ ಹಿತವುಳ್ಳಂಗೆ ಆತ ಅತೀತ ಸವಿವಸ್ತು ದಸರೇಶ್ವರಲಿಂಗವು. ಈ ರಕ್ತದ ಲೇಪವ ಬಿಡಿಸ ಕಲ್ಲು ಮಣ್ಣು ಮರಳಂತೆ ಚೆನ್ನ ದಸರೇಶ್ವರಲಿಂಗ. ಸರ್ವದಯಕ್ಕೆ ಪಡಿ ಪುಚ್ಛವಿಲ್ಲದಿರಬೇಕು, ಅದು ಕೊಲ್ಲುವ ಜೀವದ ನೋವು ಸಾವ ಜೀವದ ಧಯ. ಇಂತಿ ಸರ್ವಭೂತಕ್ಕೆ ನಿನ್ನ ಧಯ. ಅರುಣೋದಯದಂತೆ ಎನ್ನ ಚಿತ್ತದಲ್ಲಿ ಸರ್ವ ಜೀವಕ್ಕೆ ಎಲ್ಲಕ್ಕೂ ದಯವ ಮಾಡು ಚೆನ್ನ ದಸರೇಶ್ವರಲಿಂಗ. ತರುಲತೆ ಸ್ಥಾವರ ಜೀವಂಗಳೆಲ್ಲ ನಿನ್ನ ಕಾರುಣ್ಯದಿಂದ ಒಗೆದವು ಅಂತ ಈ 10 ವಚನಗಳ ಒಂದೊಂದು ಸಾಲಿನಲ್ಲೂ ಕೂಡ ಈ ದಯಾಪರತೆ ಅಹಿಂಸೆಯನ್ನೇ ಅವರು ಹೇಳುತ್ತಾ ಬಂದಿರೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಹೀಗೆ ಜೀವಕಾರುಣ್ಯವನ್ನು ಹೊಂದಿದಂತಹ ದಸರೆಯನವರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಕೊಂದವರು ಉಳಿಯುವರೆ ಅಂತ. ಯಾರು ಕೊಂತಾರೆ ಅವರೇನಾದರೂ ಉಳಿತಾರಾ? ಯಾರು ಕೂಡ ಈ ಭೂಮಿ ಮೇಲೆ ಉಳಿಯೋದಕ್ಕೆ ಬಂದಿಲ್ಲ. ಹೀಗಾಗಿ ಹಿಂಸೆ ಕೊಲೆ ಎನ್ನುವಂಥದ್ದು ಯಾಕೆ ಎಲ್ಲರ ಮೇಲೆ ಇಂತಹ ಒಂದು ಹಿಂಸಾ ಪ್ರವೃತ್ತಿಯನ್ನು ನಾವು ಮಾಡ್ತಾ ಹೋಗಬೇಕು ಅಂತನ್ನುವಂಥ ಪ್ರಶ್ನೆಗಳು ಕೂಡ ಇವರ ವಚನಗಳಲ್ಲಿ ಕಾಣಿಸುತ್ತೆ. ಹೀಗೆ ದಸರೆಯನವರ ದಯಾಪರತೆ ಮತ್ತು ಅಹಿಂಸಾ ಮನೋಧರ್ಮದ ಕುರಿತಾದಂತಹ ವೃತ್ತಾಂತಗಳು ಭೀಮಕವಿಯ ಬಸವಪುರಾಣದಲ್ಲಿ, ಷಡಕ್ಷರ ಕವಿಯ ಋಷಭೇಂದ್ರ ವಿಜಯದಲ್ಲಿ, ನೀಲಕಂಠಾಚಾರ್ಯರು ಬರೆದಂತಹ ಆರಾಧ್ಯ ಚಾರಿತ್ರದಲ್ಲಿ ಇವ್ರ ಕಥೆಗಳು ಸಿಗ್ತವೆ. ಸಿಂಗಿರಾಜ ಪುರಾಣ, ಇಲ್ಲಿ ಕೂಡ ದಸರೇಶ್ವರರ ಒಂದು ಕಥಾ ವಿಷಯಗಳು ನಮಗೆ ಸಿಗ್ತವೆ. ಈ ಎಲ್ಲ ವೀರಶೈವ ಪುರಾಣಗಳನ್ನು ನಾವು ಅಧ್ಯಯನ ಮಾಡಿಕೊಂಡಾಗ ಇಲ್ಲಿ ದಸರೆಯ ಒಬ್ಬ ಅಹಿಂಸಾ ಯೋಗಿ ಅಂತನ್ನುವಂಥದ್ದೇ ಇಲ್ಲಿ ಪ್ರತಿಪಾದಿತವಾಗ್ತಾ ಇದೆ ಅಂತನ್ನುವಂಥದ್ದನ್ನು ನಾವು ನೋಡ್ಬೋದು. ನೀಲಕಂಠಾಚಾರ್ಯರ ಆರಾಧ್ಯ ಚರಿತ್ರೆಯನ್ನು ನಾನು ಸ್ವಲ್ಪ ಬಹಳ ಆಳವಾಗಿ ಅಧ್ಯಯನ ಮಾಡಿಕೊಂಡಿದ್ದೇನೆ. ಅದರಲ್ಲಿ 2ನೇ ಪ್ರಕರಣ ಪುರಾತನ ಪ್ರಕರಣ ಅಂತ ಬರುತ್ತೆ. ಅದರಲ್ಲಿ ದಸರೆಯ ಶರಣರ ಕುರಿತು 3ನೇ ಸಂಧಿಯಲ್ಲಿ 41 ಪದ್ಯಗಳಲ್ಲಿ ಆ ಶರಣರ ಬಗ್ಗೆ ಬರೀತಾರೆ. ಅದರಲ್ಲಿ ಅಭವ ಭಕ್ತ ಜಿತೇಂದ್ರಿಯ ಗುರುಲಿಂಗ ಜಂಗಮಾರ್ಚನಯುಕ್ತ ಅಂತ ಆ ದಸರೆಯ ಶರಣರನ್ನು ವರ್ಣಿಸಲಾಗಿದೆ. ಈ ಕೃತಿಯಲ್ಲಿ ಬರುವಂಥ ಒಂದು ಪದ್ಯ ಹೀಗಿದೆ. ಹೂ ಬಯ್ಯುವ ವೇಳೆಯೊಂದು ಹೂ ಗಿಡ ಕರನೊಂದು ಅಯ್ಯೋ ದಸರಯ್ಯ ಎನೆ ಕರ ಮರಳಿ ನನ್ನಿಯಂ ಹೂ ಬೈದ ತಾನಮಂ ನೋಡೆ ಕರ್ನೆತ್ತರು ವಸೃತ್ತಿರಲು ದುಃಖಂ ಮಾಡಲು ಉನ್ನತಂ ಹಿಂಸೆಗೈದೆನು ಎನ್ನುತ್ತಾ ನೊಂದು ಚೆನ್ನ ಹೂಗಿಡಗಳ ಅಡಿಯಂ ಸಾರಣಗೈದವಂ. ಗಾಳಿ ಸೊಂಕದಂತೆ ತರಿಸಿ ಕಟನಿಕರಂಗಳಂ ಸುತ್ತಲೂ ಕಟ್ಟಿ ಪಿರಿದು ಹೂಗೈಯಲೊಲ್ಲದೆ ಬೀಳ್ದ ಹೂಗಳಂ ಬರದಿಂದೆ ತಂದು ಈಶಪೂಜೆ ಮಾಡ್ಪಂ. ಘಡ ಎಂತುಂಟೋ ಅನುಕಂಪವು, ಕರಂ ಅಹಿಂಸಾಪರತೆ ಎಂತುಂಟೋ ಭಾವಿಸಲ್, ಪರಮ ಶಾಂತತೆ ಎಂತುಂಟೋ ರಸೆಯೋಳ್ ಇಂತಪ್ಪವರ ನಾವು ಕಂಡರಿದುದಿಲ್ಲ ಅಂತ ಅಲ್ಲಿ ದಸರೆಯನವರ ಒಂದು ವೃತ್ತಾಂತವನ್ನು ಬರೀತಾರೆ. ಈ ಘಟನೆ ಏನಪ್ಪ ಅಂತಂದರೆ, ದಿನನಿತ್ಯ ದಸರೆಯನವರು ಹೂ ಕೊಯ್ಯೋದಕ್ಕೆ, ಶಿವಪೂಜೆಗೆ ಹೂ ಕೊಯ್ಯೋದಕ್ಕೆ ಅಂತ ಹೋಗ್ತಿರ್ತಾರೆ. ಹೀಗೆ ಹೋದಾಗ ಒಂದು ಸಲ ಅವರು ಒಂದು ಟೊಂಗೆಯನ್ನು ಹಿಡಿದು ಹೂವನ್ನು ಕೊಯ್ಯುವಾಗ ಆ ಟೊಂಗೆ ಅಯ್ಯೋ ಅಂತ ನಾವು ನರಳ್ತೇವಲ್ಲ, ಏನಾದರೂ ನೋವಾದರೆ ಅಯ್ಯೋ ಅಂತ ಅದು ನೋವಿನಿಂದ ಧ್ವನಿಯನ್ನು ತೆಗೆದಂತೆ ಆಗುತ್ತೆ. ಆಗ ಅವರು ಅದನ್ನು ನೋಡ್ತಾರೆ, ಅಲ್ಲಿ ರಸ ಒಸರ್ತಾ ಇರುತ್ತೆ. ಆ ರಸ ಅವ್ರಿಗೆ ಹೇಗೆ ಕಾಣಿಸುತ್ತೆ ಅಂತಂದರೆ ರಕ್ತದಂತೆ ಕಾಣಿಸ್ಬಿಡುತ್ತೆ. ಅಂದರೆ ಅಷ್ಟೊಂದು ಅವರ ಮಾನಸಿಕವಾಗಿ ಅಷ್ಟೊಂದು ದಯಾಪರರವರು. ಅಯ್ಯೋ ನಾನು ಟೊಂಗಿಯನ್ನು ಜಗ್ಗಿ ಹೂವನ್ನು ಹರಿದದ್ದಕ್ಕೆ ಅದಕ್ಕೆ ನೋವಾಯಿತು, ಅದಕ್ಕೆ ರಕ್ತ ಬಂತು ಅಂತ ಇನ್ನು ಮುಂದೆ ನಾನು ಹೂವನ್ನೇ ಕೊಯ್ಯಬಾರ್ದು ಅಂತ ಅವ್ರು ನಿರ್ಧಾರ ಮಾಡಿ ಆ ಹೂ ಗಿಡಗಳ ಕೆಳಗೆ ಸಗಣಿಯಿಂದ ಸಾರಿಸಿ ಗಾಳಿ ಅವುಗಳನ್ನು ಕೊಂಡೊಯ್ಯಬಾರ್ದು ಅಂತ ಸುತ್ತಲೂ ಕಠಾಂಜನವನ್ನು ಹಾಕಿ ಉದಿರಿ ಬಿದ್ದಂಥ ಹೂಗಳನ್ನೇ ಅವರು ನಿತ್ಯ ಎತ್ತಿಕೊಂಡು ಏನು ಮಾಡ್ತಿದ್ರು ಅಂತಂದರೆ ಶಿವಪೂಜೆಗೆ ಒಯ್ತಿದ್ರು.
ಸ್ವಲ್ಪ ಪುರಾಣ ಕಥೆಗಳು ನಮಗೆ ನಂಬೋದಕ್ಕೆ ಆಗಲ್ಲ. ವೈಚಾರಿಕವಾದಿಗಳು ಪ್ರಶ್ನಿಸ್ತಾರೆ ಇದು ಕರೆನ ಸುಳ್ಳು ಅಂತ. ಆದರೆ ಇದಕ್ಕೆ ಅವರ ವಚನದಲ್ಲೇ ಕೂಡ ಸಾಕ್ಷಿ ಇದೆ. ಯಾಕಂದರೆ ವಚನಗಳು ಇವತ್ತು ನಾವು ಅತ್ಯಂತ ನಿಖರವಾಗಿದ್ದ ಸಾಕ್ಷಿಗಳು ಅಂತ ಇಟ್ಕೊಂಡು ನಾವು ಅದನ್ನು ಹೇಳ್ತಾ ಇರೋದ್ರಿಂದ ಈ ಕಥೆಗೆ ಸಂಬಂಧಿಸಿದಂತೆ ಅವರ ಒಂದು ವಚನ ಹೀಗೆ ಬರುತ್ತೆ. ಉದುರಿ ಬೀಳುವನಕ್ಕ ನಿನ್ನ ಹಂಗು, ಉದುರಿ ಬೀಳುವನಕ್ಕ ನಿನ್ನ ಹಂಗು, ಉದುರಿ ಬಿದ್ದಲ್ಲಿ ಎನ್ನೊಡವೆ. ನಾ ಪೂಜಿಸಿದನಕ್ಕ ದೇವ, ಎನ್ನ ಪೂಜೆಗೆ ಒಳಗಾದಲ್ಲಿ ನೀ ಭಕ್ತ ನಾ ನಿತ್ಯ. ಇಂತಿ ಸರ್ವರ ದಯವಸ್ತು ಬೀಜವಲ, ಸರ್ವ ಮಲತ್ರಯ ದೂರ, ಸರ್ವಾಂಗ ಸಂತೋಷ ನಿಘರ್ವಿ, ದಸರೇಶ್ವರ ಲಿಂಗವೇ ಸತ್ಯ ಮಿಥ್ಯದವನಲ್ಲ ಅಂತ ಈ ಒಂದು ವಚನದಲ್ಲಿ ಅವ್ರು ಹೇಳ್ತಾರೆ. ಅಂದರೆ ಇದರರ್ಥ ಉದುರಿ ಬೀಳುವ ಮುಂಚೆ ಈ ಹೂ ಗಿಡದಲ್ಲಿರುವಂಥ ಹೂಗಳು ನಿನ್ನ ಸೊತ್ತು, ಅವು ಉದುರಿ ಬಿದ್ದ ನಂತರ ಆ ಹೂಗಳು ನನ್ನ ಸೊತ್ತು, ಅದು ನನ್ನ ಒಡವೆ. ನಾನು ಅದನ್ನು ತಂದು ಪೂಜಿಸ್ತಾ ಇದ್ದೇನೆ. ನಾ ಪೂಜಿಸಿದ್ದಕ್ಕೆ ನೀನು ದೇವನಾದೆ ಅಂತ. ನಾನು ಪೂಜಿಸಿದ್ದಕ್ಕೆ ನೀನು ದೇವನಾದೆ. ನೀನು ನನ್ನನ್ನು ಪ್ರಶ್ನೆ ಮಾಡಬೇಡ. ಉದುರಿ ಬಿದ್ದ ಹೂ ಯಾಕೆ ತಂದು ಪೂಜೆ ಮಾಡಿದ್ದಿ? ದುಂಬಿ ಸ್ಪರ್ಶಿಸಿದ ಹೂಗಳನ್ನು, ಸೂರ್ಯಕಿರಣಗಳು ಸ್ಪರ್ಶಿಸಿದ ಹೂವನ್ನು ನೀ ತಂದು ನನಗೆ ಪೂಜೆ ಮಾಡಬೇಕು, ಗಿಡದಿಂದಲೇ ಕಿತ್ಕೊಂಡು ಬಂದು ಪೂಜೆ ಮಾಡಬೇಕು ಅಂತ ನೀ ಕೇಳುವಂತಿಲ್ಲ. ನೀ ಕೇಳಿದರೆ ಏನಾಗ್ಬಿಡ್ತೀಯ? ನೀ ಭಕ್ತನಾಗ್ತೀಯ. ಅದಕ್ಕೆ ನೀನು ಹಾಗೆ ಕೇಳಂಗಿಲ್ಲ. ನಾನು ಹೇಗೆ ಪೂಜಿಸ್ತೇನಲ್ಲ, ನೀ ಹಾಗೆ ಪೂಜೆಗೊಳ್ಬೇಕು. ಯಾಕೆ ಅಂತಂದರೆ ನಿನ್ನಲ್ಲಿ ಸರ್ವರ ಮೇಲೆ ದಯೆ ಇದೆ. ಸರ್ವರ ದಯವಸ್ತು ಬೀಜವಲ್ಲ, ದೇವರು ಅಂತಂದರೆ ನಿನ್ನಲ್ಲಿ ದಯೆ ಇದೆಯಲ್ಲ. ಮತ್ತು ನೀನು ಸರ್ವಮಲತ್ರಯ ದೂರ ಅಂದರೆ ನವಮಲ, ಮಾಯಾಮಲ, ಕಾರ್ಮಿಕ ಮಲಗಳು ನಮ್ಮನ್ನು ಅಂಟ್ಕೊಂಡಿರ್ತಾವೆ. ನೀನು ಅವುಗಳಿಂದ ದೂರನಾದವನಲ್ಲ. ನೀನು ಸರ್ವಾಂಗ ಪರಿಪೂರ್ಣನಲ್ಲ. ನೀ ಸದಾ ಸಂತೋಷಿಯಲ್ಲ. ನೀ ಸದಾ ನಿಗರ್ವಿಯಲ್ಲ. ಹೀಗಾಗಿ ನೀನು ನನ್ನನ್ನು ಪ್ರಶ್ನೆ ಮಾಡುವಂಗಿಲ್ಲ. ನಾನೇನು ಮಾಡ್ತೀನಿ, ಇದೇ ರೀತಿಯಲ್ಲಿ ಪೂಜಿಸ್ತೇನೆ ಅಂತನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಇಲ್ಲಿ ದಸರೇನವ್ರ ಈ ವಚನವನ್ನು ಇಟ್ಕೊಂಡ್ರೆ ನಮಗನ್ನಿಸುತ್ತೆ ಜಗದೀಶ್ ಚಂದ್ರ ಬೋಸ್ ಅವರು ಅವಾಗ ಏನು ಮಾಡಿದರು, ಅವಾಗ ಹೇಳಿದರು ಜಗದೀಶ್ ಚಂದ್ರ ಬೋಸ್ ಅವರ ಒಂದು ಸಂಶೋಧನೆಯಲ್ಲಿ ಬರುತ್ತೆ ಸಸ್ಯಗಳಿಗೂ ಕೂಡ ಜೀವ ಇದೆ ಅಂತ. ಅದು ಇತ್ತೀಚಿನ ಸಂಶೋಧನೆ. ಆದರೆ 12ನೇ ಶತಮಾನದಲ್ಲಿ ಸಸ್ಯಗಳಿಗೆ ಜೀವ ಇದೆ, ಸಸ್ಯಗಳಿಗೂ ಕೂಡ ನೋವಾಗುತ್ತೆ ಅನ್ನುವಂತಹ ಒಂದು ಈ ಸಿದ್ಧಾಂತವನ್ನು, ಇಂಥ ವಿಚಾರವನ್ನು ನಮ್ಮ ಶರಣರು ಕಂಡುಕೊಂಡಿದ್ರು ಅಂತನ್ನುವಂಥದ್ದು ಬಹಳಷ್ಟು ಚೊದ್ಯದ ಸಂಗತಿ, ತುಂಬ ಅಚ್ಚರಿಯನ್ನು ಹುಟ್ಟಿಸುವಂಥ ಸಂಗತಿ ಅಂತನ್ನುವಂಥ ಮಾತನ್ನು ಹೇಳ್ತಾ ದೇವರನ್ನು ಕೂಡ ಪ್ರಶ್ನಿಸುವ ಮಟ್ಟಕ್ಕೆ ನಮ್ಮ ದಸರೇನವರು ಬರ್ತಾರೆ. ಅಕ್ಕ ಮಹಾದೇವಿ ಕೂಡ ಅದನ್ನೇ ಹೇಳ್ತಾರೆ. ಒಡಲ ಕಳವಳಕ್ಕೆಂದು ಅಡವಿಯ ಪೊಕ್ಕೆನು, ಒಡಲ ಕಳವಳಕ್ಕೆಂದು ಅಡವಿಯ ಪೊಕ್ಕೆನು, ಗಿಡ ಗಿಡ ತಪ್ಪದೆ ಬೇಡಿದೆನು ಎನ್ನಂಗಕ್ಕೆಂದು. ಅವು ನೀಡಿದವು ತಮ್ಮ ಲಿಂಗಕ್ಕೆಂದು, ಅವು ನೀಡಿ ಭಕ್ತರಾದವು. ನಾನು ಬೇಡಿ ಭವಿಯಾದೆ, ಇನ್ನು ಬೇಡಿದನಾದಡೆ ನಿಮ್ಮಾನೆ ನಿಮ್ಮ ಪ್ರಮಥರಾಣೆ. ಅಕ್ಕ ಮಹಾದೇವಿಯರಲ್ಲೂ ಕೂಡ ಇದೇ ಭಾವ. ಅವರು ಸುಮ್ಮನೆ ವೀರವಿರಾಗಿನಿ ಅಂತ ಕರೆಸ್ಕೊಳ್ಳಿಲ್ಲ. ತಮ್ಮ ದೇಹ ಮೋಹವನ್ನು ಕಳಿಸ್ಕೊಳ್ತಾರೆ, ಅಂತರಂಗದ ಮೋಹವನ್ನು ಕಳಿಸ್ಕೊಳ್ತಾರೆ. ಅವರು ಹೇಳ್ತಾರೆ, ನಾನು ಭಿಕ್ಷೆ ಬೇಡುವಂತೆ ಮಾಡು, ಅವರು ನೀಡದಂತೆ ಮಾಡು, ನೀಡಿದರೆ ಕೆಳಗೆ ಬೀಳುವಂತೆ ಮಾಡು, ಕೆಳಗೆ ಬಿದ್ದರೆ ನಾನು ಎತ್ತಿಕೊಳ್ಳೋದಕ್ಕಿಂತ ಮುಂಚೆ ಶುನಿ ಬಂದು ತಿಂದು ಹೋಗುವಂತೆ ಮಾಡು ಅಂತ ಹೇಳಿ ಅವರು ಬಂದು ಅಡವಿಯಲ್ಲಿ ಬಂದಾಗ ಅವರು ಕಿತ್ತುಕೊಂಡು ಹಸಿವಾದ ಹಣ್ಣುಗಳನ್ನು ತಿಂದಿಲ್ಲ. ಅವು ಉದುರಿ ಬಿದ್ದ ಹಣ್ಣುಗಳನ್ನೇ ಅವರು ತಿಂದ್ರವರು. ಹೀಗಾಗಿ ಅವು ನೀಡಿ ಭಕ್ತರಾದವು, ನಾನು ಬೇಡಿ ಭವಿಯಾದೆ ಅಂತ. ಈ ದೇವರನ್ನೇ ಪ್ರಶ್ನಿಸುವಂತಹ ಹಕ್ಕು ಹೇಗೆ ಇರುತ್ತೆ ಅಂದರೆ ಭಕ್ತ ಶಕ್ತನಾದಾಗ ಮಾತ್ರ. ಅದಕ್ಕೆ ಅಲ್ಲಮ ಪ್ರಭುಗಳು ಕೂಡ ಬರೀತಾರೆ, ನಾನು ದೇವನಲ್ಲದೆ ನೀನು ದೇವನೇ, ನೀ ದೇವನಾದರೆ ನನ್ನ ನೇಗೆ ಸಲಹೆ, ಆರೈದು ಬಂದು ಒಂದು ಕುಡಿತೆ ಉದಕವನೆರುವೆ, ಹಸಿದಾಗ ಒಂದು ತುತ್ತು ಒಗರವನಿಕ್ಕುವೆ, ನಾ ದೇವ ಕಾಣ ಭುವೀಶ್ವರ. ಯಾರಾದರೂ ಹಸಿವಾಗಿ ಬಂದರೆ ಒಂದು ತುತ್ತು ಊಟ ನೀಡ್ತೇನೆ, ನೀರಡಿಸಿ ಬಂದರೆ ನೀರು ಕೊಡ್ತೇನೆ. ಹೀಗಾಗಿ ಆ ಕ್ಷಣಕ್ಕೆ ನಾನು ಅವರನ್ನು ಹಸಿವಿನಿಂದ ಮುಕ್ತ ಮಾಡ್ತೇನೆ, ನೀರಿನಿಂದ ಮುಕ್ತ ಮಾಡ್ತೇನೆ ಅಂದರೆ ನಾ ದೇವನು ಅಂತನ್ನುವಂಥದ್ದು. ನಮ್ಮ ಜೇಡ್ರದಾಸಿಮವನು ಅದನ್ನೇ ಹೇಳ್ತಾರೆ, ಒಡಲುಗೊಂಡವ ಹಸಿವ ಒಡಲುಗೊಂಡವ ಹಸಿವ ಒಡಲುಗೊಂಡವನೆಂದು ನೀನೆನ್ನ ಜರಿದೊಮ್ಮೆ ನುಡಿಯದಿರ, ನೀನು ಎನ್ನಂತೆ ಒಡಲುಗೊಂಡು ನೋಡ ರಾಮನಾಥ. ನೋಡಿರಿ, ಈ ದೇಹ ಒಡಲುಗೊಂಡಿದೆ ಅಂದರೆ ಹಸಿವಾಗುತ್ತೆ, ಇದಕ್ಕೆ ತೃಷೆಯಾಗುತ್ತೆ, ಇದಕ್ಕೆ ಬಳಲಿಕೆ ಆಗುತ್ತೆ, ಆಯಾಸ ಆಗುತ್ತೆ. ನಾವು ಇಷ್ಟೆಲ್ಲ ಗೆದ್ದು ಶರಣರಾಗಿದ್ದೇವಲ್ಲ, ಶರಣರು 12ನೇ ಶತಮಾನದಲ್ಲಿ ಅವನ್ನೆಲ್ಲ ಗೆದ್ದು ಶರಣರಾಗಿದ್ದಾರಲ್ಲ.
ಅದಕ್ಕೆ ನೀನು ಕೂಡ ಒಮ್ಮೆ ದೇಹ ಧರಿಸಿ ಬಂದರೆ ಆ ಹಿಂಸೆ ಏನು ಅನ್ನುವಂಥದ್ದು ನಿನಗೆ ಗೊತ್ತಾಗುತ್ತೆ ಅಂತನ್ನುವಂಥ ಒಂದು ಭಾವ. ಹೀಗೆ ದಸರೆಯವರು ಆ ದೇವರನ್ನು ಕೂಡ ಪ್ರಶ್ನಿಸುವ ಹಂತಕ್ಕೆ ಹೋದಂತಹ ಒಬ್ಬ ಸಶಕ್ತ ಶರಣರಾಗಿದ್ದರು ಅಂತನ್ನುವಂಥದ್ದು. ಮುಂದುವರಿದು ದಸರೆಯವರಲ್ಲಿ ಎಷ್ಟೊಂದು ದಯಾಪರತೆ ಇತ್ತು ಅಂತಂದರೆ ಅವ್ರು ಹೇಳ್ತಾರೆ, ಕೊಡುವಲ್ಲಿ, ಕೊಂಬಲ್ಲಿ, ನುಡಿವಲ್ಲಿ, ನಡೆಯಲ್ಲಿ ಹಿಂಸೆಯ ಅಂಶವೇ ಇರಬಾರ್ದು ಅಂತ. ನೋಡಿ, ನಾವು ಯಾರಿಗಾದ್ರೂ ಕೊಡ್ತೇವೆ, ಕೊಟ್ಟ ತಕ್ಷಣ ನಾ ಕೊಟ್ಟಿದ್ದು, ಒಂದು ಪೆನ್ ಕೊಟ್ಟರೆ ಅಂತೀವಿ, ಅದು ನನ್ನ ಪೆನ್ನು. ನಾವೊಂದು ಅಂಗಿ ಕೊಟ್ಟರೆ ಅದು ನನ್ನ ಅಂಗಿ. ನಾವು ಕೊಟ್ಟು ನುಡಿಯುವಾಗ, ಅವರಿಂದ ತೆಗೆದುಕೊಳ್ಳುವಾಗ ನಾವು ನಡೆದುಕೊಳ್ಳುವಂಥ ರೀತಿ ಎಲ್ಲದರಲ್ಲೂ ಕೂಡ ಹಿಂಸೆಯ ಅಂಶನೇ ಇರಬಾರ್ದು ಅಂತ. ನಾವು ಮಾತಿನಿಂದಾಗಲಿ ಕೃತಿಯಿಂದಾಗಲಿ ಹಿಂಸೆಯನ್ನು ಮಾಡಬಾರ್ದು. ನಮ್ಮ ಪ್ರಕಾರ ಹಿಂಸೆ ಅಂದರೆ ಹೊಡೆಯೋದು, ಕೊಲ್ಲೋದು ಅಂತ. ಆದರೆ ಮಾತಿನಿಂದಲೂ ಹಿಂಸೆ ಮಾಡ್ತೀವಿ ನಾವು. ಹೀಗೆ ಮಾತಿನಿಂದಲೂ ನಾವು ಹಿಂಸೆಯನ್ನು ಮಾಡಬಾರ್ದು. ಎಲ್ಲದರಲ್ಲೂ ಕೂಡ ಸರ್ವದಯವೇ ಅಚ್ಚೊತ್ತಿರಬೇಕು ಅಂತನ್ನುವಂಥ ಸದ್ಭಾವ ನಮ್ಮ ದಸರೆಯವ್ರದ್ದಾಗಿತ್ತು. ಹೀಗಾಗಿ ಅವರು ಆ ಒಂದು ವಚನದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ನುಡಿಯುವಲ್ಲಿ ಕಿಂಕಲವನರಿದು ಕರವ ಬೀಸುವಲ್ಲಿ ತುಷಾರ ಕೀಟವನರಿದು ಅಡಿ ಇಡುವಲ್ಲಿ ಪೊಡವಿಯಲ್ಲಿ ಹೊರಹೊಮ್ಮಿದ ಜೀವನ ಚೇತನಾದಿಗಳನ್ನು ಅರಿದು ಮತ್ತೆ ನೀಡುವಲ್ಲಿ, ಹಿಡಿಯುವಲ್ಲಿ, ಮತ್ತೊಂದು ಒಡಗೂಡಿ ಬಿಡುವಲ್ಲಿ ಸರ್ವದಯಕ್ಕೆ ಪುಡಿಪುಚ್ಚವಿಲ್ಲದಿರಬೇಕು. ಇಂತಿ ಸಡಗರದ ಚಿತ್ತ ದಸ್ವೇಶ್ವರ ಲಿಂಗವನ್ನ ಒಳಗೊಳ್ಳುವ ಭಕ್ತಿ ಅಂತ. ಅವ್ರ ಪ್ರಕಾರ ಭಕ್ತಿ ಅಂದರೆ ಯಾವುದು ಅಂತಂದರೆ, ನುಡಿವಲ್ಲಿ ಕಿಂಕಲವನರಿದು ಅಂತ. ಅಂದರೆ ನುಡಿಯಲ್ಲಿ ಕೊಂಕು ಅನ್ನುವಂಥದ್ದು ಇರಬಾರ್ದು. ಅಂದರೆ ಮಾತಿನಿಂದ ನಾವು ನೋಯಿಸ್ತೇವೆ, ಭಾವನಾತ್ಮಕವಾಗಿ ನೋಯಿಸ್ತೇವೆ, ಮಾನಸಿಕವಾಗಿ ಕಿರುಕುಳ ಕೊಡ್ತೇವೆ. ಬಹಳ ಮಂದಿ ಮನೆಯೊಳಗೆ ನಡೀತೈತಿ, ಅತ್ತಿ ಸೊಸೆಯ ನಡುವೆ, ಅತ್ತಿ ನಾದಿನಿಯರ ನಡುವೆ ಈ ಒಂದು ಮಾನಸಿಕ ಹಿಂಸೆಗಳ ತೊಲಲಾಟ ಬಹಳ ಇದೆ. ಕೊಲ್ಲಬೇಕು ಅಂತಂದರೆ ಬರೀ ಮಚ್ಚು, ಗುಂಡು, ಬಂದೂಕಿನಿಂದ ಅಲ್ಲ, ನಾಲಿಗೆನೂ ಒಂದು ಆಯುಧನೇ. ಇನ್ನು ದಸರಾ ಬಂತು, ನಾವು ನಮ್ಮ ನಾಲಿಗೆ ಆಯುಧ ಅಂತ ಅದನ್ನು ಕೂಡ ಒಂದು ಪೂಜೆ ಮಾಡಿಕೊಳ್ಬೇಕಾದ್ದೆ. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮಾತು ಇನ್ನೊಬ್ಬರ ಪ್ರಾಣವನ್ನೇ ತೆಗೆಯುತ್ತೆ. ಅಂತಹ ಒಂದು ಹರಿತವಾದಂತಹ ಆಯುಧ ಇದು. ಹೀಗೆ ಇದು ಯಾಕೆ ಅಂದರೆ ನಾವೆಲ್ಲ ಅನುಭವಿಸೋದೇನು ಸಮಾಜದೊಳಗೆ ಅಂದರೆ, ಹೇಗಿದ್ರೂ ನಮ್ಮನ್ನು ಇಷ್ಟೊಂದು ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂದರೆ ಆ ವ್ಯಂಗ್ಯ ಒಬ್ಬೊಬ್ಬರು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿರುತ್ತೆ. ಅದಕ್ಕೆ ಆ ನಾಲಿಗೆನೂ ಒಂದು ಆಯುಧ ಅಂತ ಇಲ್ಲಿ ದಸರೆಯವರು ಕೂಡ ಅದನ್ನೇ ಹೇಳೋದು. ನಮ್ಮ ನುಡಿಯಲ್ಲಿ ಚುಚ್ಚುವಿಕೆ ಇರಬಾರ್ದು, ನಮ್ಮ ನುಡಿಯಲ್ಲಿ ನೋಯಿಸುವಿಕೆ ಇರಬಾರ್ದು, ನಮ್ಮ ಭಾವದಲ್ಲಿ ಇರಬಾರ್ದು, ನಮ್ಮ ಮನಸ್ಸಿನಲ್ಲಿ ಇರಬಾರ್ದು ಅನ್ನುವಂಥದ್ದು. ಆನಂತರ ಕರವ ಬೀಸುವಲ್ಲಿ ತುಷಾರ ಕೀಟವನರಿದು ಅಂತ. ನೋಡಿರಿ, ನಾವೆಲ್ಲ ವಾಕ್ ಮಾಡುವಾಗ ಕೈಯನ್ನು ಭಾಳ ಜೋರಾಗಿ ಬಿಸ್ಕೊಂಡು ಹೋಗ್ತಿರ್ತೀವಿ. ಅಂಥ ಸಂದರ್ಭದಲ್ಲಿ ಸೂಕ್ಷ್ಮ ಜೀವಿಗಳು ಏನಾಗ್ತವೆ ಅಂತಂದರೆ ಒಂದು ಹತ್ಯೆಗೆ ಅಥವಾ ಹಿಂಸೆಗೆ ಒಳಗಾಗ್ತವೆ. ಇನ್ನು ನಾವು ಅಡಿಯಿಟ್ಟು ನಡೆಯುವಾಗ ಕಾಲು ಕೆಳಗೆ ಎಷ್ಟೋ ಕಣ್ಣಿಗೆ ಕಾಣಲಾರದ ಸೂಕ್ಷ್ಮ ಜೀವಿಗಳು ಕೂಡ ಹತ್ಯೆಗೆ ಒಳಗಾಗ್ತವೆ. ಇನ್ನು ನಾವು ಕೊಡುವಾಗ ಎಲ್ಲ ಕೂಡಿಸಿದ್ದನ್ನು ಬೇರ್ಪಡಿಸುವಾಗ ಹೀಗೆ ಯಾವುದರಲ್ಲಿ ಕೂಡ ಹಿಂಸೆ ಇರಬಾರ್ದು, ಅದರಲ್ಲಿ ದಯೆಯೇ ಇರಬೇಕು. ಇಂತಹ ಮನೋಭಾವದಿಂದ ಸಡಗರದಿಂದ ಮಾಡಿದ ಪೂಜೆಯೇ ನಿಜವಾದ ಭಕ್ತಿ ಅಂತನ್ನುವಂಥದ್ದನ್ನು ಇಲ್ಲಿ ದಸರೆಯ ಶರಣರವರು ಹೇಳ್ತಾ ಇದ್ದಾರೆ ಅಂದಾಗ ಬಹುಶಃ ಅದೆಷ್ಟು ಆ ದಯಾಪರತೆಯನ್ನು ಅವರು ತಮ್ಮ ತನು ಮನ ಅಂತರಂಗದಲ್ಲಿ ಅವರು ಇಟ್ಕೊಂಡಿದ್ರು ಅಂತ. ಹೀಗೆ ಅದನ್ನು ಅಂತರಂಗ ಬಹಿರಂಗ ಶುದ್ಧಿ ಅಂತ ಅಪ್ಪ ಬಸವಣ್ಣವ್ರು ಹೇಳ್ತಾರಲ್ಲ ಸಪ್ತಸೂತ್ರಗಳನ್ನು: ಕಳಬೇಡ, ಕೊಲಬೇಡ, ಉಸಿರು ನುಡಿಯಲು ಬೇಡ, ಮುನೆಯಬೇಡ, ತನ್ನ ಬನ್ನಿಸಬೇಡ, ಎದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಈ ಭಾವನೆ ಇಲ್ಲಿ ಕೂಡ ಅಂಕುರ ಆಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಸರೆಯವರು ಒಂದು ವಿಚಾರವನ್ನು ಬಹಳಷ್ಟು ಉತ್ತಮವಾಗಿ ತಮ್ಮ ವಚನದಲ್ಲಿ ಹೇಳ್ತಾರೆ. ನಾವೆಲ್ಲ ಮನುಷ್ಯರು, ಇಲ್ಲಿ ನಾವು ತಪ್ಪು ಮಾಡಲಾರದವ್ರು ಯಾರಿದ್ದೇವೆ? ನಾವೆಲ್ಲರೂ ಕೂಡ ತಪ್ಪು ಮಾಡಿದವರೇ. ಆದರೆ ತಪ್ಪು ಮಾಡುವುದರಲ್ಲಿ ಎರಡು ವಿಧ ಅಂತ. ಒಂದು ಅರಿಯದೇ ಮಾಡುವ ತಪ್ಪು, ಮತ್ತೊಂದು ಅರಿತು ಮಾಡುವ ತಪ್ಪು. ಅರಿಯದೇ ಮಾಡುವ ತಪ್ಪಿಗೆ ಅದು ಸಹಜ. ಒಮ್ಮೊಮ್ಮೆ ನಮ್ಮಿಂದ ಗೊತ್ತಾಗಲಾರದೆ ಏನಾಗುತ್ತೆ, ತಪ್ಪಾಗಿಬಿಡುತ್ತೆ. ಅದನ್ನು ತಿದ್ದಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಅದು ಕ್ಷಮೆಗೂ ಕೂಡ ಆಹಾರ ಆಗಿರುತ್ತೆ. ಆದರೆ ಅರಿತು ಮಾಡುವಂಥ ತಪ್ಪು ಅದೇನಾಗಿರುತ್ತೆ, ಅದು ಸಹಜ.
ಯಾಕಂದ್ರೆ ಗೊತ್ತಿದ್ದು ತಪ್ಪು ಮಾಡ್ತೀವಿ ಅಂತಂದರೆ ಅದಕ್ಕೆ ಕ್ಷಮೆ ಇಲ್ಲ ಅಂತ. ಅದಕ್ಕೆ ಮಹಾದೇವಿ ಅಕ್ಕ ಒಂದು ವಚನ ಬರೀತಾರೆ, ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿದಾಡುವ, ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರಗುವಂತೆ ಅವಕ್ಕೇಕೆ ಮರುಗ, ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೆಡೆ. ಇದು ಕಾರಣ ಚನ್ನಮಲ್ಲಿಕಾರ್ಜುನನ ಭಕ್ತನಾಗಿದ್ದು ಜೀವಹಿಂಸೆ ಮಾಡುವ ಮಾದಿಗನಯ್ಯ. ಇದು ಗೊತ್ತಿದ್ದು ಮಾಡೋದಲ್ಲ. ಅಂದರೆ ನಾವು ಆಹಾರಕ್ಕಾಗಿಯೂ ಕೂಡ ಪ್ರಾಣಿ ಹಿಂಸೆಯನ್ನು ಮಾಡ್ತಾ ಇದ್ದೀವಿ. ತನ್ನ ಮನೆಯಲ್ಲಿ ಮಗು ಸತ್ತರೆ ದುಃಖಿಸ್ತಾನೆ, ಅಂಥದ್ದು ಎಷ್ಟೋ ಜಲದ ಮೀನನ್ನು ತಂದು ಅವನು ಅಡುಗೆ ಮಾರ್ತಾನೆ. ಇದು ಗೊತ್ತಿದ್ದು ಮಾಡಿದಂಥ ತಪ್ಪು, ಇದಕ್ಕೆ ಏನಿಲ್ಲ ಕ್ಷಮೆ ಎನ್ನುವಂಥದ್ದಿಲ್ಲ ಅಂತ. ಇಂಥದ್ದನ್ನು ನಾವು ನಮ್ಮ ಶರೀರದಲ್ಲಿ ನೋಡ್ತಾ ಬರ್ತೀವಿ. ಅದನ್ನು ಹೇಳ್ತಾ ದಸರೆಯನವರ ಒಂದು ವಚನ ನೋಡ್ರಿ, ನಾನು ಎರಡೂ ರೀತಿಯಿಂದ ತಪ್ಪು ಮಾಡ್ತಾ ಇದ್ದೇನೆ ಅಂತ. ದಸರೆಯನವರ ಒಂದು ಅಪರಾಧಿ ಭಾವ ಹೇಗೆ ಅಂತಂದರೆ, ನಾನು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೇನೆ, ಗೊತ್ತಿಲ್ಲದನ್ನೂ ತಪ್ಪು ಮಾಡ್ತಾ ಇದ್ದೇನೆ. ಯಾಕೆಂದರೆ ನಾನು ಅಸಹಾಯಕನಾಗಿದ್ದೇನೆ. ಹೇಗೆ ಅಸಹಾಯಕನಾಗಿದ್ದೇನೆ ಅವರು ಆ ವಚನದಲ್ಲಿ ಬರೀತಾರೆ. ಎಲು, ನರ, ಚರ್ಮ, ಮಜ್ಜೆ, ಮಾಂಸದೊಳಗಾದ ಕ್ರಿಮಿ ಎನ್ನಂಗದೊಳು ಹುಟ್ಟಿ ಮಲ, ಹುಣ್ಣು, ಉಗುಳುಗಳಲ್ಲಿ ಬೀಳುವುದ ಕಂಡು ಅವನ ರಕ್ಷಿಸಿದ್ದೇನೆ. ನೋಡ್ರಿ ಪ್ರಶ್ನೆ ಹೇಗಿದೆ. ನಮ್ಮ ಎಲುಬು, ನರ, ಚರ್ಮ, ಮಜ್ಜೆ, ಮಾಂಸದೊಳಗೆ ನೋಡಿ ಬೆವರು ಬರುತ್ತೆ, ತಲೆ ಒಳಗೆ ಏನಾಗ್ತಾವೆ, ಕಜ್ಜಿ, ಅಲ್ಲೆಲ್ಲ ಕ್ರಿಮಿಕೀಟಗಳು ಹುಟ್ಟುತ್ತವೆ, ಹೌದಾ? ನಾವು ಮಲ ವಿಸರ್ಜನೆ ಮಾಡುವಾಗ, ಮೂತ್ರ ವಿಸರ್ಜನೆ ಮಾಡುವಾಗ, ನಾವು ಉಗುಳುವಾಗ, ನಮ್ಮ ಕೈಯಾಗ ಹುಣ್ಣಾದಾಗ, ಏನೋ ಆದಾಗ ಅಲ್ಲೂ ಕೂಡ ಏನಾಗ್ತವೆ, ಗೊತ್ತಿಲ್ಲದೆ ಸೂಕ್ಷ್ಮ ಜೀವಾಣುಗಳು ಕೆಳಗೆ ಬಿದ್ದು ಏನಾಗ್ತವೆ, ಸತ್ತು ಹೋಗ್ತವೆ. ನನಗೆ ರಕ್ಷಣೆ ಮಾಡೋಕ್ಕಾಗುತ್ತೇನೋ? ಇಲ್ಲ, ಅಸಹಾಯಕ ನಾನು. ಯಾಕೆ ಅಂತಂದರೆ ನನಗೆ ಗೊತ್ತಿದೆ ಇವುಗಳಲ್ಲಿ ಸೂಕ್ಷ್ಮ ಜೀವಾಣುಗಳಿದ್ದಾವೆ, ನಾನು ಇವನ್ನ ವಿಸರ್ಜಿಸಿದರೆ ಏನಾಗುತ್ತೆ, ಹಿಂಸೆ ಆಗುತ್ತೆ, ಅವು ಸತ್ತು ಹೋಗ್ತವೆ. ಆದರೆ ನನಗೆ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ, ನಾನು ಅಸಹಾಯಕ. ಅವು ಬೀಳಬೇಕೆಂದು ನಾನು ಶಿಕ್ಷಿಸಿದ್ದೇನೆ, ಹಾಗಂದ್ರೆ ಅವು ಸಾಯಬೇಕು, ಅವಕ್ಕೆ ನಾನು ನೋವು ಕೊಡಬೇಕು, ನಾನು ಅವನ್ನ ಹಿಂಸೆ ಮಾಡಬೇಕು ಅಂತ ನಾನು ಹಂಗೆ ಮಾಡಿದ್ಯಾ? ಇಲ್ಲ, ಇಲ್ಲೂ ಕೂಡ ಅಸಹಾಯಕ ನಾನು. ಅದು ಪ್ರಕೃತಿ ಕ್ರಿಯೆ, ಅದು ಇವುಗಳನ್ನು ವಿಸರ್ಜನೆ ಮಾಡೋದು ಪ್ರಕೃತಿ ಕ್ರಿಯೆ. ಹೀಗಾಗಿ ನಾನು ರಕ್ಷಿಸೋದಕ್ಕೂ ಆಗ್ತಿಲ್ಲ, ಅವುಗಳನ್ನು ಶಿಕ್ಷಿಸಬೇಕು ಅಂತಲೂ ನಾನು ಮಾಡ್ತಾ ಇಲ್ಲ. ಇಂತಿ ಜೀವದ ದೃಷ್ಟವ ಕಂಡು ಎನಗಿದೆತ್ತನ ಸರ್ವ ಜೀವದಯ. ಪ್ರಶ್ನೆ ಮಾಡ್ತಾನೆ, ಎತ್ತನ ಜೀವದಯ, ನಾನು ಹೇಗೆ ದಯಾಪರ ಅಂತ ಅನಿಸ್ಕೊಳ್ತೇನೆ? ನನಗಿದು ಬೇಡವೇ ಬೇಡಪ್ಪ, ಈ ರಕ್ತದ ಲೇಪವ ಬಿಡಿಸು, ನನ್ನನ್ನು ಮನುಷ್ಯ ಹಾಗೆ ಹುಟ್ಟಿಸ್ಬೇಡ, ಈ ರಕ್ತದ ಲೇಪವನ್ನು ಬಿಡಿಸು. ಹೆಂಗೆ? ಕಲ್ಲು, ಮಣ್ಣು, ಮರನಂತೆ ಚೆನ್ನದಸರೇಶ್ವರ. ನೋಡ್ರಿ, ಕಲ್ಲು ಬಿದ್ದಲ್ಲೇ ಬಿದ್ದಿರ್ತೈತಿ, ಮಣ್ಣು ಇದ್ದಲ್ಲೇ ಇರ್ತೈತಿ, ಮರ ಇದ್ದಲ್ಲೇ ಇರ್ತೈತಿ. ಅವೇನ್ರ ಹಿಂಸೆ ಮಾಡ್ತಾವ? ಅವು ಗೊತ್ತಿದ್ದು ಮಾಡಲ್ಲ, ತಿಳಿದು ಮಾಡಲ್ಲ, ತಿಳಿಲಾರ್ದು ಮಾಡಲ್ಲ. ಆದರೆ ನಾ ಮನುಷ್ಯ ರಕ್ತದ ಲೇಪ ಇಟ್ಕೊಂಡು ಹುಟ್ಟಿದವನಾಗಿದ್ದರಿಂದ ನಾನು ಇಂಥವುಗಳನ್ನು ಮಾಡೋದಕ್ಕೆ ಅಸಹಾಯಕನಾಗಿಬಿಟ್ಟಿದ್ದೇನೆ. ನಾನು ಹೇಗೆ ಜೀವದ ವ್ಯಾಪಾರನಾಗ್ತೇನೆ? ತನ್ನಷ್ಟಕ್ಕೆ ತಾನೇ ಪ್ರಶ್ನಿಸಿಕೊಂಡ ದಸರೆಯ ಇಷ್ಟೊಂದು ದಯಾಪರನಾಗಿರಬೇಕು, ಇಷ್ಟೊಂದು ಅಹಿಂಸಾವಾದಿಯಾಗಿ ಅದನ್ನು ಯೋಗತ್ವದ ರೂಪದಲ್ಲಿ ಅವನು ಧಾರಣೆ ಮಾಡಿರ್ಬೋದು. ಹೀಗೆ ಇಂತಹ ಅಹಿಂಸಾ ತತ್ವವನ್ನು ಅನುಸರಿಸುತ್ತಾ ಯಾರು ನಮ್ಮ ದಸರೆ ಶರಣರು ಏನಾಗಿದ್ದಾರೆ, ಅಹಿಂಸಾ ಯೋಗಿ ಆಗ್ತಾರೆ. ಶಿವಯೋಗ ಸಾಧಿಸ್ತಾ ಶಿವಯೋಗಿ ಹೇಗಾಗ್ತಾರೋ ಹಾಗೆ ಅಹಿಂಸೆಯನ್ನು ಸಾಧಿಸ್ತಾ ದಸರೆನವರು ಅಹಿಂಸಾ ಯೋಗಿನೇ ಆಗಿಬಿಟ್ರು. ನಾನು ಪ್ರಾರಂಭದಲ್ಲಿ ಒಂದು ವಚನ ಹೇಳಿದೆ, ಸರ್ವ ಜೀವ ನಿನ್ನ ಹಾಹೆ ಎಂಬೆನೆ ಅದು ಭಿನ್ನ ಭಾವ, ತ್ರಿಗುಣಾತ್ಮಕರುಂಟು ಅದು ನಿನಗೆ ಅನ್ಯನೆಂಬೆನೆ, ತ್ರಿಗುಣಾತ್ಮಕರು ನಿನ್ನ ತಿಲಾಂಶ, ಇಂತಿ ಸರ್ವಭೂತಕ್ಕೆ ನಿನ್ನ ದಯ, ಎನಗಿದೇಕೆ ಗೆಲ್ಲ ಸೋಲ ಎಂಬ ಕುಲ್ಲತನ, ಎಲ್ಲ ಜೀವಕ್ಕೂ ಸರಿ ಅರುಣೋದಯದಂತೆ ಎನ್ನ ಚಿತ್ತದಲ್ಲಿ ಸರ್ವಜೀವಕ್ಕೆ ಎಲ್ಲಕ್ಕೂ ದಯವ ಮಾಡು ಚೆನ್ನದಸರೇಶ್ವರ ಲಿಂಗ. ಇದರ ಅರ್ಥ ಹೀಗಿದೆ ನೋಡಿ, ಇಡೀ ಸೃಷ್ಟಿ ನಿನ್ನ ದಯೆ, ನಿನ್ನ ರೂಪ. ಹಾಗೆ ಅಂದರೆ ಗೊಂಬೆ, ಕಣ್ಣುಗುಡ್ಡೆ ಅಂತ ಅರ್ಥ ಬರುತ್ತೆ. ಅಂದರೆ ಇದನ್ನು ನಾವು ಹೇಗೆ ಅರ್ಥಿಸ್ಕೋಬೇಕು ಅಂದರೆ, ಇಡೀ ಈ ಸೃಷ್ಟಿ ಇದೆಯಲ್ಲ ಅದು ನಿನ್ನದು, ನಿನ್ನ ದೃಷ್ಟಿ, ನಿನ್ನಂಥ ರೂಪವನ್ನು ಪಡೆದಿದ್ದು. ಆದರೆ ಈ ಸೃಷ್ಟಿಯಲ್ಲಿ, ನೀನೇ ಸೃಷ್ಟಿಸಿದ ಈ ಸೃಷ್ಟಿಯಲ್ಲಿ 3 ಗುಣವನ್ನು ಹೊಂದಿದಂಥವರಿದ್ದಾರೆ, ತ್ರಿಗುಣಾತ್ಮಕರು. ತ್ರಿಗುಣಾತ್ಮಕರು ಯಾರು ಅಂತಂದರೆ, ಒಂದು ರಾಜಸ ಗುಣ ಹೊಂದಿದವರು, ಇನ್ನೊಂದು ತಾಮಸ ಗುಣ ಹೊಂದಿದವರು, ಮತ್ತೊಂದು ಸಾತ್ವಿಕ ಒಂದು ಗುಣವನ್ನು ಹೊಂದಿದವರು. ರಾಜಸ ಗುಣ ಹೊಂದಿದವರು ಏನು ಮಾಡ್ತಾರೆ? ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡ್ತಾರೆ, ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾರೆ. ತಾಮಸ ಗುಣ ಹೊಂದಿದವರು ಏನು ಮಾಡ್ತಾರೆ?
ಬರೀ ಒಳ್ಳೆಯವ್ರಿಗೂ ಕೆಟ್ಟದ್ದು ಮಾಡ್ತಾರೆ, ಕೆಟ್ಟವ್ರಿಗೂ ಕೆಟ್ಟದ್ದು ಮಾಡ್ತಾರೆ. ಆದರೆ ಸಾತ್ವಿಕ ಗುಣ ಹೊಂದಿದವ್ರು ಏನು ಮಾಡ್ತಾರೆ? ಕೆಟ್ಟವ್ರಿಗೂ ಒಳ್ಳೇದು ಮಾಡ್ತಾರೆ, ಒಳ್ಳೆಯವ್ರಿಗೂ ಒಳ್ಳೇದು ಮಾಡ್ತಾರೆ. ಈ ಮೂರೂ ಗುಣ ಹೊಂದಿದಂಥವ್ರು ಎಲ್ಲ ನಿನ್ನ ಸೃಷ್ಟಿಯ ಚೇತನರೇ, ನೀನೇ ಸೃಷ್ಟಿದವರು. ಹೀಗಾಗಿ ಈ ತ್ರಿಗುಣಾತ್ಮಕರು ನಿನ್ನ ತಿಲಾಂಶ. ಈ ಮೂರು ಗುಣ ನಾನು ಓದ್ಕೊಂಡಂತೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಲೂ ಆಗುತ್ತೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಮಹೇಶ್ವರ ಲಯಕರ್ತ. ಸೃಷ್ಟಿ ಮಾಡೋರು ಅದರ, ಅದಕ್ಕೊಂದು ರೂಪ ಕೊಡೋರು ಅದರ, ಅದನ್ನು ನಾಶ ಮಾಡೋರು ಅದರ ನಿನ್ನ ಸೃಷ್ಟಿ ಒಳಗೆ. ಅವರೆಲ್ಲ ನಿನ್ನ ಅಂಶವೇ. ಆದರೆ ನೀ ಅವರನ್ನೆಲ್ಲ ಸಲುತ್ತಿದ್ದೀಯಲ್ಲ, ನೀನೇನಾದರೂ ಅವರನ್ನು ಬಿಟ್ಟಿಯಾ, ಉಪವಾಸ ಇದ್ದೀಯಾ, ಅವ್ರಿಗೇನಾದರೂ ನೀನು ಶಿಕ್ಷೆ ಕೊಟ್ಟಿಯಾ? ಇಲ್ಲ. ಇಂತಿ ಸರ್ವಭೂತಕ್ಕೆ ನಿನ್ನ ದಯೆ ಇದೆ. ಒಳ್ಳೆಯವರಿರಲಿ ಕೆಟ್ಟವರಿರಲಿ ಮೂರೂ ಗುಣದವರನ್ನು ನೀನು ರಕ್ಷಣೆ ಮಾಡ್ತಾ ಇದ್ದೆ. ಆದರೆ ನನಗೆ ಯಾಕೆ ನೀನು ಪ್ರಶ್ನೆ ಮಾಡ್ತೀಯಾ? ಸೋಲು ಗೆಲುವು, ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯವ್ರಿಗೆ ಒಳ್ಳೇದು ಮಾಡು, ಕೆಟ್ಟದ್ದು, ಇಂಥದ್ದನ್ನು ನನ್ನಿಂದ ನೀನು ಯಾಕೆ ನಿರೀಕ್ಷಿಸ್ತಾ ಇದೆಯಾ? ಏನಾಗಿದೇಕೆ ಗೆಲ್ಲ ಸೋಲೆಂಬ ಕುಲ್ಲತನದ ಕ್ಷುಲ್ಲಕತನ. ಎಲ್ಲ ಜೀವಕ್ಕೂ ಸರಿ ಅರುಣೋದಯದಂತೆ ಎನ್ನ ಚಿತ್ತದಲ್ಲಿ ಸರ್ವ ಜೀವಕ್ಕೆ ಎಲ್ಲದಕ್ಕೂ ದಯ ಮಾಡು. ನಾನು ನಿನ್ನನ್ನು ಕೇಳ್ಕೊಳ್ತೇನೆ ಏನಪ್ಪ ಅಂದರೆ, ಅರುಣೋದಯದಂತೆ ನನಗೇನು ಮಾಡು, ಎಲ್ಲರಲ್ಲೂ ಕೂಡ ಜೀವದಯೆಯನ್ನೇ ನೀನು ಕೊಡಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಶರಣರೇ, ಇಲ್ಲಿ ಒಂದು ವಿಚಾರವನ್ನು ಗಮನಿಸಿ. ಅರುಣೋದಯ ಅಂದರೆ ಸೂರ್ಯೋದಯ. ಸೂರ್ಯೋದಯ ಆದಾಗ ಸೂರ್ಯಕಿರಣಗಳು ಹೊಲಸು ಜಾಗಕ್ಕೂ ಹೋಗ್ತಾವು, ಒಳ್ಳೆಯ ಜಾಗವನ್ನು ಬೆಳಗ್ತಾವು, ಗುಡಿಸಲಿಗೂ ಹೋಗ್ತಾವು, ಅರಮನೆಗೂ ಹೋಗ್ತಾವೆ. ಸೂರ್ಯಕಿರಣಕ್ಕೇನಿಲ್ಲ, ಯಾವ ಭೇದ ಭಾವ ಇಲ್ಲ, ಎಲ್ಲಿ ಬೇಕಾದರೂ ತನ್ನ ಬೆಳಕನ್ನು ಬೀರುತ್ತೆ. ಹಾಗೆ ಎಲ್ಲರಲ್ಲೂ ಕೂಡ ನನ್ನ ದಯಾಭಾವ ಜಾಗೃತವಾಗಿರಲಿ ಅಂತ ನೀನು ನನಗೆ ಅಂಥ ಒಂದು ಕರುಣೆಯನ್ನು ಪ್ರಸಾದ ಕೊಡುವಂತನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ಬಹಳಷ್ಟು ಉತ್ತಮವಾಗಿ ತಮ್ಮ ವಚನದಲ್ಲಿ ದಸರೆಯ ಶರಣರು ಬರೆಯುವಂಥದ್ದನ್ನು ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಮಾಡೋದಿದೆ, ನಿನಗೊಂದು ನ್ಯಾಯ ಇದೆ, ನನಗೊಂದು ನ್ಯಾಯ ಏನು ಅಂತ. ನೋಡಿರಿ, ವೈದಿಕ ಧರ್ಮವನ್ನು ಇಲ್ಲಿ ನಾನು ವಿಚಾರವನ್ನು ಎತ್ಕೊಳ್ತಾ, ವೈದಿಕ ಧರ್ಮದಲ್ಲಿ ಒಂದು ಮಾತಿದೆ, ಶಿಷ್ಟ ರಕ್ಷಣೆ ದುಷ್ಟ ಸಂಹಾರ. ಹಂಗಂದ್ರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತಾ, ದುಷ್ಟರನ್ನು ಕೆಟ್ಟವರನ್ನು ಸಾಯಿಸಿಬಿಟ್ರೆ, ಕೊಂದುಬಿಟ್ರೆ ಅದೇ ಪರಿಹಾರ ಏನು ಅನ್ನುವಂಥದ್ದು. ಇಲ್ಲ, ಇದು ಕೊಲ್ಲುವುದು, ಅವರನ್ನು ಹಿಂಸೆ ಮಾಡೋದು ಅಥವಾ ಅವರನ್ನು ಇಲ್ಲದಂತೆ ಮಾಡೋದು ಪರಿಹಾರ ಅಲ್ಲ. ದುಷ್ಟರ ದುಷ್ಟತನವನ್ನು ಕೊಲ್ಲಬೇಕು, ಕೆಟ್ಟವರ ಕೆಟ್ಟತನವನ್ನು ನಾವು ಕೊಲ್ಲಬೇಕು. ಅಂದರೆ ಮನುಷ್ಯರ ಮನಸ್ಸನ್ನು ಪರಿವರ್ತನೆ ಮಾಡಬೇಕೇ ವಿನಃ ಕೊಲ್ಲುವುದೊಂದೇ ಏನಲ್ಲ, ನ್ಯಾಯವಲ್ಲ. ಇದು ನಮ್ಮ ಶರಣರ ಸಿದ್ಧಾಂತ. ನಮಗೆ ಪುಣ್ಯಕೋಟಿ ಹಸುವಿನ ಕಥೆ ಗೊತ್ತಿದೆ. ಹಸು ಹುಲಿ ಕೈಗೆ ಸಿಗುತ್ತೆ, ಆನಂತರ ಇಲ್ಲ ಮಗುವಿಗೆ ಕರುವಿಗೆ ಹಾಲು ಕುಡಿಸಿ ನಾ ಮತ್ತೆ ಬರ್ತೇನೆ ಅಂತ ಹೇಳುತ್ತೆ. ಹುಲಿ ಪ್ರಶ್ನೆ ಮಾಡುತ್ತೆ, ಒಮ್ಮೆ ನೀನು ಬಿಟ್ಟು ನೀವು ಮತ್ತೆ ತಿರುಗಿ ಬರ್ತೀಯೇನು ಅಂತ. ಇಲ್ಲ, ನಾನು ಖಂಡಿತ ಬರ್ತೀನಿ ಅಂತ ಹೋಗಿ ಕರುವಿಗೆ ಹಾಲು ಕುಡಿಸಿ ಪುಣ್ಯಕೋಟಿ ಹಸು ತಿರುಗಿ ಬಂದು, ಖಂಡವಿದೇಕೋ, ಮಾಂಸವಿದೇಕೋ, ಗುಂಡಿಗೆ ರಕ್ತವಿದೇಕೋ, ಏನು ಬೇಕಿದೆ, ನಿಮ್ಗೆ ಏನು ಬೇಕಲ್ಲ ತಗೋ, ಬಂದುಬಿಟ್ಟಿದ್ದೇನೆ ಅಂತ. ಆಗ ಹುಲಿ ಏನಾಗುತ್ತೆ, ಬೆಟ್ಟದಿಂದ ಹಾರಿ ಸತ್ತು ಹೋಯಿತು ಅಂತ ನಾವು ಓದ್ಕೊಂಡೇವೆ. ಆದರೆ ಇದು ಹಾಗಲ್ಲ. ಹುಲಿ ಬೆಟ್ಟದಿಂದ ಹಾರಿ ಸತ್ತೋ ಬಿಟ್ಟೋ ಗೊತ್ತಿಲ್ಲ, ಆದರೆ ಹುಲಿಯ ವ್ಯಾಘ್ರತನ ಸತ್ತರು, ಹುಲಿಯ ದುಷ್ಟತನ ಸತ್ತರು. ಹಿಂಗೆ ನಾವು ದುಷ್ಟತನವನ್ನು ನಿವಾರಿಸುವ, ಕೆಟ್ಟದ್ದನ್ನು ಕಳೆಯುವ, ಅದನ್ನು ಕೊಲ್ಲುವಂಥದ್ದನ್ನು ಮಾಡಬೇಕೇ ವಿನಃ ವ್ಯಕ್ತಿಯನ್ನು ಕೊಲ್ಲುವಂಥದ್ದು ತುಂಬ ತಪ್ಪು ಅಂತ. ಈ ವಿಚಾರಕ್ಕೆ ಬದ್ಧವಾಗಿ ನಾನು ನಮ್ಮ ಹೈಕೋರ್ಟು ಅಥವಾ ನಮ್ಮ ನ್ಯಾಯಾಲಯಗಳು ಕೂಡ ಒಮ್ಮೆಲೆ ಗಲ್ಲು ಶಿಕ್ಷೆ ಕೊಡಲ್ರಿ. ನಾವೆಲ್ಲ ಗಮನಿಸಿದ್ದೇವೆ, ಜೀವಾವಧಿ ಶಿಕ್ಷೆಯನ್ನು ನೀಡ್ತಾರೆ. ಅಂದರೆ ಜೀವಿತಾವಧಿಯಲ್ಲಿ ಆ ಅಪರಾಧಿ ಮನ ಪರಿವರ್ತನೆ ಮಾಡಿಕೊಂಡು ಒಳ್ಳೆಯವನಾದರೆ ಅವನಿಗೆ ವಿಶೇಷ ರೀತಿಯ ಸವಲತ್ತನ್ನು ನೀಡಿ ಬಿಡುಗಡೆ ಮಾಡುವಂಥದ್ದು ನಮ್ಮ ಕಾನೂನಿನ ವ್ಯವಸ್ಥೆ. ಹಾಗೆಯೇ ನಮ್ಮ ದಸರೆಯ ಶರಣರು ಕೂಡ ಇಂಥ ಒಂದು ಪವಾಡವನ್ನು, ಅಂದರೆ ಇಂತಹ ವ್ಯಕ್ತಿಯ ಮನಸ್ಸಿನ ಪರಿವರ್ತನೆ ಮಾಡುವಂಥ ಒಂದು ಘಟನೆ ಇದೆ. ಮೋಟು ಮಲ್ಲಯ್ಯನ ಕಥೆ ಅಂತ ಬರುತ್ತೆ. ಮೋಟು ಮಲ್ಲಯ್ಯ ಅಂತಂದರೆ ಮೊಂಡುಗೈ ಇರುತ್ತೆ, ಅವನ ಹೆಸರು ಮಲ್ಲಯ್ಯ. ನೋಡ್ರಿ, ಅವತ್ತಿನ ಕಾಲದಲ್ಲಿ ಹೇಗೆ ಆಯ್ತು, ಇದೊಂದು ಘಟನೆಯನ್ನು ಹೇಳಿ ಮಾತನ್ನು ಮುಗಿಸ್ತೇನೆ ನಾನು. ಈ ಮೋಟು ಮಲ್ಲಯ್ಯ ಒಬ್ಬ ಕಳ್ಳ ಇರ್ತಾನೆ. ಅವನ ಕಳ್ಳತನ ನೋಡಿ ಅವನ ಕೈಯನ್ನು ಏನು ಮಾಡಿರ್ತಾರೆ, ಕತ್ತರಿಸಿರ್ತಾರೆ. 12ನೇ ಶತಮಾನದಲ್ಲಿ ಕೂಡ ಎಂಥ ಶರಣರಿದ್ದರು ಅಂತಂದರೆ, ದಸರೆನವರ ಈ ಸಹನೆ ಗುಣ, ಅಹಿಂಸಾ ಮನೋಭಾವ, ದಯಾಪರತೆ ನೋಡಿ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ. ಅವ್ರು ಏನು ಮಾಡ್ತಾರೆ, ಈ ಮೋಟು ಮಲ್ಲಯ್ಯನನ್ನು ಕರೆದು ಅವ್ನಿಗೆ ಶರಣರ ವೇಷ ಅಂದರೆ ಮುನ್ಗಡಿಗೆ ಹಾಕಿ, ವಿಭೂತಿ ಹಾಕಿ, ರುದ್ರಾಕ್ಷಿ ಸರ ಹಾಕಿ ಒಂದು ಮಾತು ಹೇಳ್ತಾರೆ, ಹೋಗಿ ನೀನು ದಸರೆಯಿಂದ ಹಿಂಸೆ ಕೊಡಬೇಕು ಅಂತ.
ಈ ಮೋಟು ಮಲ್ಲಯ್ಯ ಬಂದು ತನ್ನ ಮೋಟು ಕೈಯಿಂದ ಅವ್ರ ತಲೆಗೆ ಗುತ್ತಾ ಹೋಗ್ತಾನೆ. ಯಾರಿಗೆ? ದಸರಯ್ಯನವ್ರಿಗೆ. ಅವ್ರಿಗೆ ಬಹಳಷ್ಟು ಹಿಂಸೆ ಕೊಡ್ತಾ ಹೋಗ್ತಾನೆ. ಅವರ ತಲೆ ಎಲ್ಲ ಒಡೆದು ಗಾಯ, ರಕ್ತ ಸೋಲೋದಕ್ಕೆ ಶುರು ಆಗುತ್ತೆ. ಇವನಿಗೂ ಬುದ್ಧಿ ಇವನಿಗೂ ಸಾಕಾಗ್ಬಿಡುತ್ತೆ. ಹೋಗಿ ಒಂದು ಕಡೆ ಕುತ್ಕೊಳ್ತಾನೆ. ಯಾರು? ಮೋಟು ಮಲ್ಲಯ್ಯ. ಇವರು ತಮಗೆ ನೋವಾದದ್ದನ್ನು ಮರೀತಾರೆ ದಸರಯ್ಯನವರು. ಅಯ್ಯೋ ಶರಣರೇ, ನಿಮಗೆ ನೋವಾಯ್ತಾ? ಅಯ್ಯೋ ಪರಮಾತ್ಮ, ನನ್ನ ದೇಹವನ್ನು ಹೂವಿನಂತೆ ಮಾಡಪ್ಪ, ಇನ್ನೂ ಅವರು ನನ್ನ ಹೊಡೀಲಿ, ಇನ್ನೂ ರಕ್ತ ಬರಲಿ, ಆದರೆ ಅವ್ರ ಕೈ ಏನಾಗಬಾರ್ದು, ನೋಯಬಾರ್ದು ಅಂತ ಎರಡೂ ಕೈಯನ್ನು ನೆವರಿಸ್ತಾರೆ. ಆವಾಗ ಆ ಮೊಂಡುಗೈಯ ಮಲೆಯನಿಗೆ ಕೈ ಬರ್ತಾವೆ, ಅವನ ಕೈ ಚಿಗುರ್ತಾವೆ. ಆವಾಗ ಮೊಂಡು ಮಲೆಯನಿಗೆ ಜ್ಞಾನೋದಯ ಆಗುತ್ತೆ. ಇಷ್ಟು ನಾನು ಹಿಂಸೆ ಮಾಡಿದರೂ ಕೂಡ ಅದನ್ನು ಸಹಿಸಿಕೊಂಡು ಮತ್ತೆ ನನಗೆ ಒಳ್ಳೆಯದನ್ನೇ ಬಯಸಿದ್ರು ಅಂತ ಏನು ಕಪಟ ವೇಷಧಾರಿಯಾಗಿದ್ನಲ್ಲ, ಅವನು ನಿಜವಾದ ಶರಣನಾಗಿ ಪರಿವರ್ತನೆ ಆಗ್ತಾನೆ. ಇದು 12ನೇ ಶತಮಾನದಲ್ಲಿ ನಮ್ಮ ಶರಣರು ಮಾಡಿದ್ರು. ಭವಿಯನ್ನು ಭಕ್ತನನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಕ್ಕಾಗಿ ಅಷ್ಟಾವರಣ, ಪಂಚಾಚಾರ, ಚಟಸ್ಥಲಗಳನ್ನು ಅವರಿಗೆ ನೀಡ್ತಾ ಒಬ್ಬ ಭವಿ ಭಕ್ತ ಹೇಗಾಗ್ಬೋದು ಅಂತ. ಬರೀ ಅಷ್ಟಕ್ಕೆ ಬಿಡಲಿಲ್ಲ, ಭಕ್ತನಾದವನನ್ನು ಜ್ಞಾನಿಯನ್ನಾಗಿ ಮಾಡಿದರು, ಜ್ಞಾನಿಯನ್ನಾದವನ್ನ ಶಿವಯೋಗಿಯನ್ನಾಗಿ ಮಾಡಿದರು, ಶಿವಯೋಗಿ ಆದಂಥವನು ಐಕ್ಯ ಅಂದರೆ ಸತ್ತ ಮೇಲೆ ಐಕ್ಯ ಆಗೋದಲ್ಲ, ನಮ್ಮಷ್ಟಕ್ಕೆ ನಾವೇ ಇದ್ದ ಸ್ಥಿತಿಯಲ್ಲಿ ಅರಿವನ್ನು ಪಡ್ಕೊಂಡು ಎಲ್ಲದರಿಂದ ಮುಕ್ತವಾಗುವಂಥ ಐಕ್ಯ ಸ್ಥಿತಿಗೆ ಅವರು ಶರಣರು ಕರ್ಕೊಂಬಂದರು. ಇಂತಹ ಒಂದು ಇದನ್ನು ಪರಿವರ್ತನೆಯನ್ನು ನಮ್ಮ ದಸರಾ ಶರಣರು ಕೂಡ ಮಾಡಿದ್ದಾರೆ ಅಂತನ್ನುವಂಥದ್ದು. ಹೀಗೆ ಇಷ್ಟೆಲ್ಲ ವಿಚಾರಗಳನ್ನು ನಾವು ಹೇಳಿ ಇನ್ನೊಂದು ಸ್ವಲ್ಪ ಹೇಳಲಿಲ್ಲ, ಇನ್ನೊಂದು 5 ನಿಮಿಷ ಮಾತಾಡ್ತೇನೆ. ಇದೆ ಅಲ್ಲಿ ಸರ್ವಮಯ ನಿನ್ನ ಬಿಂದುವಾದಲ್ಲಿ ಆವುದು ಅಹುದೆಂಬೆ, ಆವುದನ್ನು ಅಲ್ಲ ಎಂಬೆ, ಸರ್ವಚೇತನ ನಿನ್ನ ತಂತ್ರಗಳಿಂದ ಆಡುವವಾಗಿ ಇನ್ನಾವುದ ಕಾಯುವೆ, ಇನ್ನಾವುದ ಕೊಲುವೆ, ತರುಲತೆ ಸ್ಥಾವರ ಜೀವಂಗಳೆಲ್ಲ ನಿನ್ನ ಕಾರುಣ್ಯದಿಂದ ಒಗೆದವು, ಆರ ಹರಿದು ಇನ್ನಾರಿಗೆ ಅರ್ಪಿಸುವೆ, ತೊಟ್ಟು ಬಿಡುವನಕ್ಕ ನೀ ತೊಟ್ಟ ಬಿಟ್ಟು ಮತ್ತೆ ನೀ ಬಿಟ್ಟಿರೆಂದು ಎತ್ತಿ ಪೂಜಿಸುತ್ತಿದ್ದೆ ದಸರೇಶ್ವರ ಅಂತ ಈ ವಚನದಲ್ಲಿ ಬರೀತಾರೆ. ಇಲ್ಲಿ ಸರ್ವವೂ ನಿನ್ನದೇ. ಹೌದು, ಯಾರನ್ನ ಬಿಡಬೇಕು, ಯಾವುದನ್ನು ಹರಿದು ಯಾರಿಗೆ ಕೊಡಬೇಕು, ಎಲ್ಲಿಂದ ತಂದು ಎಲ್ಲಿ ಹಾಕಬೇಕು, ಎಲ್ಲವೂ ಇಲ್ಲೇ ಸಲ್ಲುತ್ತೆ. ಅದು ಕೊನೆಯದಾಗಿ ಒಂದು ಮಾತಿದೆ, ತೊಟ್ಟು ಬಿಡುವನಕ್ಕ ನೀ ತೊಟ್ಟ ಬಿಟ್ಟ ಮತ್ತೆ ನೀ ಬಿಟ್ಟಿರೆಂದು ಎತ್ತಿ ಪೂಜಿಸುತ್ತಿದ್ದೆ. ತೊಟ್ಟು ಬಿಟ್ಟು ಕಳಿಸಿದ್ದನ್ನೇ ಮತ್ತೆ ಎತ್ತಿ ತಂದು ನಾನು ಪೂಜಿಸ್ತಾ ಇದ್ದೆ. ಅಂದರೆ ಇದರ ಅರ್ಥ, ನಮ್ಮ ಸಮಾಜದಲ್ಲಿ ಏನಾಗಿದ್ದಾರೆ, ತಿರಸ್ಕೃತ ವರ್ಗ ಇದೆ. ದೇವದಾಸಿಯರಿದ್ದರು, ಮಂಗಳಮುಖಿಯರಿದ್ದಾರೆ, ಅತ್ಯಾಚಾರಕ್ಕೆ ಒಳಗಾದವರಿದ್ದಾರೆ, ಸಾಕಷ್ಟು ಏಡ್ಸ್ನಂತಹ ಕಾಯಿಲೆಯಿಂದ ಪೀಡಿತರಾಗಿ ತಿರಸ್ಕೃತರಾದವರಿದ್ದಾರೆ, ಕ್ಷಯರೋಗ ಅಂತ ಇತ್ತವಾಗ, ಅದರಿಂದ ಬಳಲ್ತಾ ಇದ್ದಂಥವರನ್ನೆಲ್ಲ ತಿರಸ್ಕಾರ ಮಾಡ್ತಿದ್ರು. ಇವರೆಲ್ಲ ತೊಟ್ಟು ಬಿಟ್ಟವರು. ಇಂಥ ತೊಟ್ಟು ಬಿಟ್ಟವರನ್ನೇ ಎತ್ತಿಕೊಂಡು ಬಂದು ನಾನು ಪೂಜಿಸುವೆ ಅಂತಂದರೆ ಅವರನ್ನು ಪ್ರೀತಿಸಿ ಆ ತಿರಸ್ಕೃತ ವರ್ಗವನ್ನು ಕೂಡ ಉದ್ಧಾರ ಮಾಡುವೆ ಅಂತನ್ನುವಂತಹ ಮನೋಭಾವ ನಮ್ಮ ದಸರೆನವ್ರದ್ದಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ನಮಗೆ ಬಸವಾನಂದಪ್ಪಗಳ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸುತ್ತೆ. ಈ ಕಾರ್ಡ್ನೊಳಗೊಂದು ವಚನ ಪ್ರಿಂಟ್ ಮಾಡಿದ್ದಾರೆ, ಬಹುಶಃ ನೀವೆಲ್ಲ ಶರಣರು ಗಮನಿಸಿದ್ದೀರೋ ಇಲ್ವೋ. ಸರ್ವವನರಿದಲ್ಲಿ ಸರ್ವಜ್ಞನಾದಲ್ಲಿ ಇದಿರಲ್ಲಿ ತಾನಲ್ಲಿ ಅದು ತನ್ನ ಭಿನ್ನ ಭಾವ, ಅನ್ಯರಲ್ಲಿ ಎಂಬುವ ತೋರಿ ಆ ಗುಣ ನನ್ನನ್ನೇ ಅನ್ಯವೆನಿಸುವುದು, ತನ್ನ ಶಾಂತಿ ಅನ್ಯರಲ್ಲಿ ತೋರಿ ಅಲ್ಲಿ ಭಿನ್ನ ಭಾವ ಇಲ್ಲದಿದ್ದರೆ ಅವರನ್ನು ಅನ್ಯರಲ್ಲ ಎಂಬುದು ತನ್ನ ಗುಣ, ಅನ್ಯ ಅಲ್ಲ ಎಂಬುದನ್ನು ಅರಿತು ತನ್ನೊಪ್ಪದ ದರ್ಪಣದಲ್ಲಿ ತೋರುವಂತೆ ಇದಕ್ಕೆ ಕರ್ಕಶವಿಲ್ಲ, ದಸರೇಶ್ವರಲಿಂಗವನ್ನು ಅರಿಯುವುದಕ್ಕ. ಇದು ಈ ಕಾರ್ಡ್ನಲ್ಲೇ ಕೂಡ ಪ್ರಿಂಟ್ ಆಗಿದೆ. ಇದು ಏನು ಹೇಳುತ್ತೆ ಅಂದರೆ ಸಮದರ್ಶನ ಅಂತ ಹೇಳುತ್ತೆ. ಏನು? ಸರ್ವವನ್ನು ಅರಿದಲ್ಲಿ ಸರ್ವಜ್ಞನಾದಲ್ಲಿ. ಸರ್ವಜ್ಞ ಅಂತಂದರೆ ಎಲ್ಲವನ್ನ ತಿಳ್ಕೊಂಡವರು. ಎಲ್ಲವನ್ನ ನಾನು ತಿಳ್ಕೊಂಡು ಆಗಿದ್ದೇನೆ ಅಂದಾಗ ನಾನು ಬೇರೆಯಲ್ಲ, ನೀವು ಬೇರೆ, ನೀವು ನಾನು, ನಾನು ನೀವು ಅನ್ನುವಂಥ ಭಾವ ಬರುತ್ತೆ. ಅನ್ಯರಲ್ಲಿ ಎಂಬುವ ತೋರಿ, ನನ್ನಂತೆ ನೀವು, ನಿನ್ನಂತೆ ನಾವು ಅನ್ನುವಂಥ ಭಾವ ಬೇಕು. ಆದರೆ ಈಗೇನಾಗಿದೆ, ನಾನಷ್ಟೇ ಬದುಕಬೇಕು, ಇನ್ನುಳಿದವ್ರು ಏನಾರು ಯಾಕಾಗಲಿ ಅಂತ. ಆದರೆ ಹಾಗಲ್ಲ, ನಾನು ಬದುಕಬೇಕು, ನನ್ನಂತೆ ಇತರರು ಬದುಕಬೇಕು ಅಂತನ್ನುವಂಥ ಭಾವ ಬರಬೇಕು. ನಾನು ಕನ್ನಡಿಯಲ್ಲಿ ನನ್ನ ಮುಖ ಹೇಗೆ ನೋಡಿಕೊಂಡು ನನ್ನ ಪ್ರತಿಬಿಂಬವೇ ಅದರಲ್ಲಿ ಕಾಣಿಸುತ್ತೋ ಹಾಗೆ ಈ ಸಮಾಜ ಅನ್ನುವಂಥ ಕನ್ನಡಿಯೊಳಗೆ ನನ್ನನ್ನು ನೋಡಿಕೊಂಡ್ರೆ ನಾನೇ ಅಲ್ಲಿದ್ದೇನೆ, ಅವರು ನನ್ನಲ್ಲಿದ್ದಾರೆ ಅನ್ನುವಂಥ ಭಾವ ಬರುತ್ತೆ. ಇದನ್ನು ಸಮದರ್ಶನ ಅಂತ ನಾವು ಹೇಳ್ತೇವೆ. ಯಾಕೆ ಅಂತಂದರೆ ಈಶ್ವರ ಸಂಕಲ್ ಅವರು ಒಂದು ಮಾತು ಬರೀತಾರೆ, ಜಗವೆಲ್ಲ ನಗುತ್ತಿರಲಿ ಜಗದಳಲು ನನಗಿರಲಿ, ಜಗ ಅತ್ತು ನಾನು ನಗಲು ಸಾಧ್ಯ ಇಲ್ಲ, ಜಗ ನಕ್ಕು ನಾನು ಅಳಲು ನನ್ನನ್ನು ಜಗ ಎತ್ತಿಕೊಳ್ಳದೇ ಇರದೆ.
ಅಂತ ಪ್ರಶ್ನೆ ಇದೆ. ಹಾಗಾಗಿ ಸಮಷ್ಟಿಯಲ್ಲಿ ಕೂಡ ನಾನು ಒಂದು, ಅವರು ನನ್ನವರು ಅನ್ನುವಂಥ ಭಾವ ಬಲಿಬೇಕು ಅಂತನ್ನುವಂಥ ಒಂದು ಮಾತನ್ನು ಇಲ್ಲಿ ಈ ಕಾರಣದಲ್ಲಿ ಅಪ್ಪುಗಳು ಹಾಕಿದ್ದಾರೆ. ಬಹಳ ಒಳ್ಳೆಯ ವಚನ ಇದು. ನಾವೆಲ್ಲರೂ ಒಂದೇ ಅನ್ನುವಂಥ ಭಾವವನ್ನು ಬಿಂಬಿಸೋದು. ಇಷ್ಟು ಸೆಲೆಕ್ಟೆಡ್ ದಸರಯ್ಯನವರ ವಚನಗಳ ಮೂಲಕ ಅವರ ದಯಾಪರತೆ ಮತ್ತು ಅಹಿಂಸಾಪರತೆಯನ್ನು ನಾನಿಲ್ಲಿ ಹೇಳ್ತಾ, ಅಪ್ಪುಗಳ ಒಂದು ವಿಡಿಯೋನ ನಾನು ನೋಡಿದ್ದೆ. ಬೆಳಗಿನ ಚಿಂತನ ಮಾಡ್ತಾರೆ ಅಪ್ಪುಗಳು. ಅದರಲ್ಲಿ ಲಿಂಗಾಯತ ಧರ್ಮ ಯಾಕೆ ಪ್ರಚಾರಕ್ಕೆ ಬಂದಿಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಲಿಂಗಾಯತ ಧರ್ಮ ಯಾಕೆ ಪ್ರಚಾರಕ್ಕೆ ಬಂದಿಲ್ಲ ಅಂದರೆ ಇಲ್ಲಿ ಕೆಲವು ನಿರ್ಬಂಧ ಇದೆ. ಅದರೊಳಗೆ ಮಾಂಸಾಹಾರದ ಬಗ್ಗೆ ನಿರ್ಬಂಧ ಇರೋದ್ರಿಂದ ಸ್ವಲ್ಪ ಲಿಂಗಾಯತ ಧರ್ಮ ಸ್ವೀಕಾರ ಮಾಡೋದಕ್ಕೆ ಹಿಂದೆ ಬೀಳ್ತಾರೆ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ನಮ್ಮ ಲಿಂಗಾಯತ ಧರ್ಮ ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು, ಒಟ್ಟು ಹಿಂಸೆಯನ್ನೇ ಮಾಡಬಾರ್ದು ಅಂತನ್ನುವಂಥದ್ದನ್ನು ಹೇಳ್ತಾರೆ. ಬಸವಣ್ಣವರೇ ಹೇಳ್ತಾರೆ, ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿಚ್ಛೆಗೆ, ಒಲ್ಲೆನಯ್ಯ ಮುಂದೆ ಕೇಡುಂಟು ಎಂಬುದಾಗಿ ಅಂತ ಅವ್ರು ಹೇಳೋದ್ರಿಂದ ಲಿಂಗಾಯತ ಧರ್ಮದಲ್ಲಿ ಮಾಂಸಾಹಾರ ಸೇವನೆಗೆ ಇದು ಇಲ್ಲ, ಅವಕಾಶ ಇಲ್ಲ. ಆದರೆ ಅವಾಗೆಲ್ಲ ಬ್ರಾಹ್ಮಣರು ಯಾಗ ಯಜ್ಞಗಳಲ್ಲಿ ಪ್ರಾಣಿ ಬಲಿ ಕೊಡ್ತಿದ್ರು. ನಾವು ಅಶ್ವಮೇಧ ಯಾಗ, ಅಜಯಾಗ ಅಂತ ಕೇಳಿದೆವು. ಕೃತಯುಗದಲ್ಲಿ ಆನೆ ಬಲಿ ಕೊಡ್ತಿದ್ರು, ತ್ರೈತ್ರಯುಗದಲ್ಲಿ ಕೋಣನನ್ನು, ದ್ವಾಪರದಲ್ಲಿ ಕುದುರೆಯನ್ನು, ಕಲಿಯುಗದಲ್ಲಿ ಆಡನ್ನು. ಇಲ್ಲಿ ವಿಶೇಷವಾಗಿ ನಾವು ನೋಡಿದರೆ ಇವತ್ತು ದೇವತೆ ಅಂತ ಮಾಡ್ತಾರೆ. ಹಳ್ಳಿಯಾಗೆಲ್ಲ ದೇವತೆ ಅಂತ ಮಾಡಿ ಎಷ್ಟೋ ಸಾವಿರಾರು ಕುರಿಗಳ ಬಲಿಯನ್ನು ಕೊಡುವಂಥದ್ದಿದೆ. ಈ ಪದ್ಧತಿ ಕೂಡ ಇವತ್ತು ತಪ್ಪಬೇಕು ಅಂತನ್ನುವಂಥದ್ದು. ಹೀಗೆ ಇಂತಹ ಎಲ್ಲ ವಿಚಾರಗಳು ಅಪ್ಪುಗಳ ಒಂದು ಪ್ರವಚನವೂ ಕೂಡ ಇದನ್ನೇ ನಮಗೆ ತಿಳಿಸ್ಪಡಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿ, ಗಾಂಧೀಜಿಯವರು ಮಾಂಸಾಹಾರ ಭಕ್ಷಣೆ ಮಾಡೋಕ್ಕೆ ಹೋಗಿದ್ದು, ಆನಂತರ ಅದು ವಾಮಿಟಾಗಿ ಅವ್ರು ಹೇಳ್ತಾರೆ, ಈ ಮಾಂಸ ತಿಂದರೆ ಗಟ್ಟಿಯಾಗಿ ಬ್ರಿಟಿಷರನ್ನ ದೇಶದಿಂದ ಓಡಿಸ್ಬೋದು ಅಂತ ನನ್ನ ಗೆಳೆಯ ಹೇಳಿದ್ದ. ಆದರೆ ಕದ್ದು ಮುಚ್ಚಿ ಮಾಂಸಾಹಾರವನ್ನು, ತಂದೆ ತಾಯಿಯನ್ನು ಕಣ್ಣು ಮುಚ್ಚಿ ಆ ರೀತಿಯಾಗಿ ಮಾಡೋದು ಬೇಡ. ಯಾಕಂದರೆ ನಾವು ಹಾಗೇ ನಾವು ಬ್ರಿಟಿಷರನ್ನ ಓಡಿಸ್ಬೋದು, ಅದಕ್ಕೆ ಮಾಂಸಾಹಾರ ಭಕ್ಷಣೆ ಮಾಡಬಾರ್ದು ಅಂತ ಸ್ವತಃ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ. ಹೀಗೆ ಒಟ್ಟಾರೆಯಾಗಿ ಗಾಂಧೀಜಿಯವರನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವ್ರನ್ನ ನೆನೆಸ್ಕೊಂಡು ಇವತ್ತು ವಿಶೇಷವಾಗಿ ದಯಾಪರನಾದಂತಹ ದಸರೆಯ ಶರಣರ ದಯಾಪರ ಗುಣಗಳನ್ನು, ಹಿಂಸಾ ಮನೋಭಾವವನ್ನು ಇಲ್ಲಿ ಹೇಳೋದಕ್ಕೆ ಒಂದು ಸುವರ್ಣಾವಕಾಶವನ್ನು ದಯಪಾಲಿಸಿ ಕೊಟ್ಟಿದ್ದಂತಹ ಪೂಜ್ಯರಿಗೆ ಮತ್ತು ವಿಜಯಕುಮಾರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಏರಿ ಮಗ ಬರಲಿ, ಮಲ್ಲಿಗೆ ಮುಡಿಯುವ ಸಸಿ ಬರಲಿ ಅಂತ ನಾವು ಒಂದು ಒಳ್ಳೆಯ ಹಾರೈಕೆಯನ್ನು ಮಾಡ್ತಾ ನನ್ನೆಲ್ಲ ಮಾತುಗಳನ್ನು ಪೂಜ್ಯರ ಪಾದಗಳಿಗೆ ಸಮರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಶರಣ ಶರಣಾರ್ಥಿ.